ಹಲ್ಲೆಲೂಯ. ಹೇಳ್ರಿ ದೇವರು ಒಳ್ಳೆಯವರಂತ. ದೇವರು ಒಳ್ಳೆಯವರು, ಆತನು ಒಳ್ಳೆಯದನ್ನೇ ಮಾಡ್ತಾರೆ. ಹಲ್ಲೆಲೂಯ. ಆತ ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ, ಆತ ನಮ್ಮನ್ನು ಎಂದಿಗೂ ತೊರೆಯೋದಿಲ್ಲ. ಹಲ್ಲೆಲೂಯ. ಓಕೆ, ನಾವು ವಾಕ್ಯದ ಭಾಗಕ್ಕೆ ಹೋಗೋದು ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮೂಲಕ ನಾವು ವಾಕ್ಯದ ಆರಂಭನ ಮಾಡೋಣ. ಹಲ್ಲೆಲೂಯ. ಪ್ರೀತಿ ಸ್ವರೂಪನ ತಂದೆ ಆ ದೇವರೇ, ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಒದಗಿಸಿಕೊಟ್ಟಂಥ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನಾದ ಯೇಸುವೆ. ಅಪ್ಪ, ಇದುವರೆಗೆ ಸ್ವಾಮಿ ಕರ್ತನೆ ದೇವರೇ ಅಪ್ಪ, ಈ ಆಲಯದಲ್ಲಿ ಸೇರಿ ನಿಮ್ಮನ್ನು ಆರಾಧನೆ ಮಾಡಿದ್ದೇವೆ ಕರ್ತನಾದ ಯೇಸುವೆ. ಅಪ್ಪ, ಮುಂದಿನ ಭಾಗವನ್ನು ಕರ್ತನೆ ನೀನು ಅಪ್ಪ ದೇವರೇ ಅಪ್ಪ ನಡೆಸುವುದಕ್ಕಾಗಿ ಕರ್ತನೆ ವಾಕ್ಯದ ಭಾಗದಲ್ಲಿ ಸ್ವಾಮಿ ಕರ್ತನೆ ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ದೇವರೇ. ಕೇಳಿದಂಥ ಹೃದಯದಲ್ಲಿ ಕರ್ತನೆ ಅಪ್ಪ, ಆ ಕರ್ತನೆ ದೇವರೇ ಅಪ್ಪ ಕರ್ತನೆ ಅದು ಫಲವನ್ನು ಕೊಡಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಓಕೆ, ಹಲ್ಲೆಲೂಯ. ಓಕೆ, ಈ ದಿವಸ ನಾವು ವಾಕ್ಯದ ಭಾಗಕ್ಕೆ ಹೋಗೋಣ. ಎಲ್ಲರೂ ಸಂತೋಷವಾಗಿದ್ದೀರಾ? ಹಲ್ಲೆಲೂಯ. ಶಬ್ದ ಬರ್ತಾ ಇಲ್ಲ, ಹೇಳಿ ಎಲ್ಲರೂ ಸಂತೋಷವಾಗಿದ್ದೀರಾ? ಓಕೆ, ನಾವು ಜ್ಞಾನೋಕ್ತಿ 9ರಲ್ಲಿ 9ನೇ ವಚನ ನಾವು ಓದ್ಕೊಳ್ಳೋಣ. ಜ್ಞಾನೋಕ್ತಿ 9ನೇ ವಚನ. ಸ್ತೋತ್ರ, ಹಲ್ಲೆಲೂಯ. ನೋಡಿ, ದೇವರು ವಾಕ್ಯ ಹೇಳ್ತದೆ, ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು, ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನೆಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಇಲ್ಲಿ ನಾವು ದೇವ್ರ ವಾಕ್ಯ ನೋಡಬೇಕಾದ್ರೆ, ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು, ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು ಅಂತ ಹೇಳ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದರೆ, ಉಪದೇಶ ಮತ್ತು ಬೋಧನೆಗಿರುವಂಥ ವ್ಯತ್ಯಾಸವನ್ನು ಈ ದಿವಸ ನಾವು ತಿಳ್ಕೊಳ್ಳೋಣ. ಉಪದೇಶ ಬೋಧನೆಗಿರುವಂಥ ವ್ಯತ್ಯಾಸನ ತಿಳ್ಕೊಳ್ಳೋಣ. ಇದು ತಿಳಿಬೇಕಾದ ವಿಷಯ, ಬೋಧನೆ ಬೇರೆ, ಉಪದೇಶ ಬೇರೆ. ಹಲ್ಲೆಲೂಯ. ಬೋಧನೆ ಬೇರೆ, ಉಪದೇಶ ಬೇರೆ. ಆ ಉಪದೇಶ ಅನ್ನುವಂಥದ್ದು ಒಬ್ಬ ಮನುಷ್ಯನ ತಿದ್ದಿ ನಡೆಸುವಂಥದ್ದು. ಹಲ್ಲೆಲೂಯ. ಬೋಧನೆ ಅಂದರೆ ಒಬ್ಬ ಮನುಷ್ಯನ ಒಂದು ರೂಟಲ್ಲಿ ಕರ್ಕೊಂಡು ಹೋಗ್ತದೆ. ಹಲ್ಲೆಲೂಯ. ಉಪದೇಶ ಏನು ಮಾಡ್ತದೆ? ಒಬ್ಬ ಮನುಷ್ಯನ ತಿದ್ದಿ ನಡೆಸ್ತದೆ. ಬೋಧನೆ ಏನು ಮಾಡ್ತದೆ? ಒಂದು ಮನುಷ್ಯನ ರೂಟಲ್ಲಿ ಕರ್ಕೊಂಡು ಹೋಗ್ತದೆ. ಹಲ್ಲೆಲೂಯ. ಅಂದರೆ ನಮಗೆ ಗೊತ್ತಾಗಬೇಕಿಲ್ಲಿ ವಾಕ್ಯದಲ್ಲಿ ಉಪದೇಶಕ್ಕೂ ಮತ್ತು ವ್ಯತ್ಯಾಸಕ್ಕೆ ಏನಿದೆ? ವ್ಯತ್ಯಾಸ ಇದೆ. ಹಲ್ಲೆಲೂಯ. ಉಪದೇಶ ಅನ್ನೋದು ಬಂದು ನಮ್ಮನ್ನು ಒಂದು ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲಿಸ್ತದೆ. ಉಪದೇಶ ಏನು ಮಾಡಿಸ್ತದೆ? ಒಂದು ಸ್ಥಳದಲ್ಲಿ, ಅಂದರೆ ನಾವು ಯಾವ ದೇವರ ಆಲೋಚನೆಗೆ ತಕ್ಕಂತೆ ದೇವರು ಯಾವ ಸ್ಥಳದಲ್ಲಿ ನಮ್ಮನ್ನು ನಿಲ್ಲಿಸ್ಬೇಕಂತಿದ್ದಾನೋ ಆ ಸ್ಥಳದಲ್ಲಿ ನಮಗೆ ಅದು ಬುದ್ಧಿವಾದಗಳಾಗಿ, ನಮಗೇನಾಗ್ತದೆ? ಅದು ಬುದ್ಧಿವಾದಗಳಾಗಿ ನಾವು ಯಾವ ಸ್ಥಳದಲ್ಲಿ ನಿಲ್ಲಬೇಕಂತ ದೇವರ ಚಿತ್ತ ಇದೆಯೋ ಆ ಸ್ಥಳದಲ್ಲಿ ಉಪದೇಶ ಏನು ಮಾಡ್ತದೆ? ನಮ್ಮನ್ನು ನಿಲ್ಲಿಸ್ತದೆ. ಬೋಧನೆ ಅನ್ನುವಂಥದ್ದು ನಮ್ಮನ್ನು ಉಪದೇಶದ ಕಡೆ ಕರ್ಕೊಂಡು ಹೋಗ್ತದೆ. ಅಂದರೆ ಯಾವ ಸ್ಥಳಕ್ಕೆ ಹೋಗಬೇಕೋ ಆ ಸ್ಥಳವನ್ನು ತೋರಿಸ್ಕೊಡ್ತದೆ. ಯಾವುದು? ಬೋಧನೆ. ಉಪದೇಶ ಒಂದು ಸ್ಥಳದಲ್ಲಿ ನಿಮ್ಮನ್ನು ಏನು ಮಾಡ್ತದೆ? ಸ್ಥಿರವಾಗಿ ನಿಲ್ಲಿಸ್ತದೆ. ಅಂದರೆ ನಮಗೆ ತಿಳ್ಕೋಬೇಕು, ಉಪದೇಶ ನಮ್ಮ ಲೈಫಲ್ಲಿ ಬಹಳ ಇಂಪಾರ್ಟೆಂಟು, ನಮ್ಮ ಜೀವಿತಕ್ಕೆ ಬಹಳ ಇಂಪಾರ್ಟೆಂಟು. ನಾವು ಯಾವ ಗುರಿನ ತಲುಪಬೇಕಂತಿದ್ದೀವೋ ಆ ಗುರಿ ತಲುಪಬೇಕಾದ್ರೆ ನಮಗೇನು ಬೇಕಾಗೈತೆ? ಉಪದೇಶ ಬೇಕು. ಆ ಉಪದೇಶ ಅನ್ನೊಂದು ನಮಗೇನು ಕೊಡುತ್ತೆ ಅಂದರೆ ಜ್ಞಾನವನ್ನು ಹೆಚ್ಚಿಸ್ತದೆ, ನಮಗೆ ತಿಳುವಳಿಕೆಯನ್ನು ಹೆಚ್ಚಿಸ್ತದೆ. ನಾವು ಎಲ್ಲಿ ಹೋಗಬೇಕಾಗಿದೆಯೋ ಆ ದೇವರ ದರ್ಶನಕ್ಕೆ ನಮ್ಮನ್ನು ಏನು ಮಾಡ್ತದೆ? ಅದು ರೀಚ್ ಮಾಡ್ತದೆ. ಹಲ್ಲೆಲೂಯ. ಅದರಿಂದ ಇಲ್ಲಿ ನಾವು ಒಂದು ವಾಕ್ಯನ ಓದ್ಕೊಳ್ಳೋಣ. ಆದಿಕಾಂಡ 17ರಲ್ಲಿ 1-2 ಓದ್ರಿ ಯಾರಾದರೂ. ಆದಿಕಾಂಡ 17 1-2. ಹಾಂ 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 ಸ್ತೋತ್ರ. ಓಕೆ, ಸಾಕು. ಹಾಂ, ಮುಂದೆ ಓದು. ಹಾಂ, ಓಕೆ, ಸ್ತೋತ್ರ. ನೋಡಿ, ದೇವ್ರ ವಾಕ್ಯ ಹೇಳ್ತದೆ, ಅಬ್ರಹಾಮನು ಎಷ್ಟು ವರ್ಷ ಅವನಿಗಾಗ? 99 ವರ್ಷದವನಾದಾಗ ಯೆಹೋವನವನಿಗೆ ದರ್ಶನ ಕೊಟ್ಟು, ನಾನು ನೋಡಪ್ಪ ಸರ್ವಶಕ್ತನಾದ ದೇವರು, ನನಗೆ ನೋಡಿಕೊಂಡು ಏನು ಮಾಡು? ದೋಷವಿಲ್ಲದವನಾಗಿರು. ನಾನು ಮೊದಲೇ ಹೇಳಿದ್ದೀನಿ, ಈ ಉಪದೇಶ ಅನ್ನೋದು ಇಲ್ಲಿ ದೇವರು ಬಂದು ಅಬ್ರಹಾಮನಿಗೆ ಏನು ಮಾಡ್ತಾ ಇದ್ದಾರೆ? ಉಪದೇಶ ಮಾಡ್ತಾ ಇದ್ದಾರೆ. ಅಬ್ರಹಾಮನಿಗೆ ಏನು ಮಾಡ್ತಾ ಇದ್ದಾರೆ? ದೇವರು ಬಂದು ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಏನು ಮಾಡ್ತಾ ಇದ್ದಾರೆ? ನೋಡಪ್ಪ, ನಾನು ಸರ್ವಶಕ್ತನಾದ ದೇವರು, ನನಗೆ ನೀನು ಏನು ಮಾಡಬೇಕು? ನಡ್ಕೊಂಡು ಏನು ಮಾಡಬೇಕು? ದೋಷವಿಲ್ಲದವನಾಗಿರಬೇಕು. ಅಂದರೆ ನಾನು ಕೊಡುವಂಥ ಆಶೀರ್ವಾದದಲ್ಲಿ ನೀನು ಸ್ಥಿರವಾಗಿ ನಿಲ್ಲಬೇಕಾದ್ರೆ ನೀನೇನಾಗಿರ್ಬೇಕು? ಫಸ್ಟು ದೋಷವಿಲ್ಲದವನಾಗಿರಬೇಕು. ಇಲ್ಲ ಅಂದರೆ ನಿನಗೆ ಸಿಗುವಂಥದ್ರಲ್ಲಿ
ಆಶೀರ್ವಾದ ಇದೆ, ಆದರೆ ಅದನ್ನು ಹೆಂಗೆ ಉಪಯೋಗಿಸ್ಬೇಕಂತ ನಿನಗೆ ಗೊತ್ತಿರೋದಿಲ್ಲ. ಅದಕ್ಕೆ ನೀನೇನು ಮಾಡಬೇಕಂದ್ರೆ ದೇವರು ಹೇಳ್ತಾರೆ, ಮೊದಲು ನಾನು ಆಶೀರ್ವಾದ ಮಾಡಿದ್ದೀನಿ, ಆದರೆ ನೀನು ನಡ್ಕೊಂಡು ಏನು ಮಾಡಬೇಕು, ದೋಷವಿಲ್ಲದವನಾಗಿರಬೇಕು. ಅಂದರೆ ನಾನು ಏನು ಕೊಟ್ಟಿದ್ದೀನೋ ಅದನ್ನು ಸ್ಥಿರವಾಗಿ ನೀನು ಅದನ್ನು ಉಳಿಸ್ಕೋಬೇಕಂದ್ರೆ ನಿನಗೇನಾಗಿರಬೇಕು, ಮೊದಲು ನಿನ್ನಲ್ಲಿ ದೋಷ ಇರಬಾರ್ದು ಅಂತ ಹೇಳ್ತಾರೆ. ನಡ್ಕೊಂಡು ದೋಷವಿಲ್ಲದನಾಗಿರು ಅಂತ ಹೇಳ್ತಾರೆ. ಹಲ್ಲೆಲೂಯ. ಅದರಿಂದ ನಾವು ಮುಂದೆ ನೋಡ್ಕೊಂಡು ಹೋಗ್ಬೇಕಾದ್ರೆ ಆ ಬೋಧನೆ ಆ ಉಪದೇಶವನ್ನು ಏನು ಮಾಡ್ತಾನೆ ಅಬ್ರಹಾಮ, ಆ ಉಪದೇಶ ತೆಗೆದುಕೊಳ್ತಾನೆ, ತನ್ನದಾಗಿ ತೆಗೆದುಕೊಳ್ತಾನೆ. ಆದರೆ ಇವತ್ತು ನಾವು ದೇವರ ಮಕ್ಕಳು ಉಪದೇಶವನ್ನು ಕೇಳ್ತೀವಿ. ಉಪದೇಶವನ್ನು ಮೊದಲು ಬೋಧನೆ, ನಂತರ ಯಾವುದು ಉಪದೇಶ. ಮೊದಲು ಬೋಧನೆ, ನಂತರ ಉಪದೇಶ. ನಾನು ಮೊದಲು ಹೇಳಿದ್ದೀನಿ, ಬೋಧನೆ ಅನ್ನೋದು ಬಂದು ನಿಮ್ಮನ್ನು ಸರಿಯಾದ ರೂಟಿಗೆ ಕರ್ಕೊಂಡು ಹೋಗ್ತದೆ. ಉಪದೇಶ ಅನ್ನೋದು ಬಂದು ನೀವು ಯಾವುದನ್ನು ಹೊಂದ್ಕೊಳ್ಬೇಕೋ ಆ ಸ್ಥಳದಲ್ಲಿ ನಿಮ್ಮನ್ನು ಸ್ಥಿರವಾಗಿ ನಿಲ್ಲಿಸ್ತದೆ. ನಮಗೆ ಬೋಧನೆಯೂ ಬೇಕು, ಉಪದೇಶನೂ ಬೇಕು. ಹೇಳಿ, ನನಗೆ ಬೋಧನೆಯೂ ಬೇಕು, ಉಪದೇಶನೂ ಬೇಕು. ಬೋಧನೆ ನಿಮಗೆ ರೂಟ್ ತೋರಿಸ್ತದೆ, ನೋಡಿ ಇದೇ ಕಡೆ ಹೋಗ್ಬೇಕಂತ ತೋರಿಸ್ತದೆ. ಅಂದರೆ ನಿಮ್ಮ ದಾರಿಗಳನ್ನು ಏನು ಮಾಡ್ತದೆ, ಅದು ಓಪನ್ ಮಾಡಿಕೊಡ್ತದೆ. ಉಪದೇಶ ಏನು ಮಾಡ್ತದೆ, ಈ ಬೋಧನೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆಯೋ ಎಲ್ಲಿ ಕರ್ಕೊಂಡು ಹೋಗ್ತದೋ ಉಪದೇಶ ಕಡೆ ಕರ್ಕೊಂಡು ಹೋಗಿ ಅದನ್ನೇನು ಮಾಡ್ತದೆ, ನೀವು ಯಾವುದನ್ನು ಹೊಂದ್ಕೊಳ್ಬೇಕಾಗಿದೆಯೋ, ನೀವು ಯಾವುದನ್ನು ಅನುಭವಿಸ್ಬೇಕಾಗಿದೆಯೋ, ನೀನು ಹೆಂಗೆ ನಡ್ಕೊಳ್ಬೇಕಾಗಿದೆಯೋ, ನಿನ್ನ ಜೀವಿತ ಕರ್ತನಿಗೆ ಯಾವ ಮಟ್ಟಕ್ಕೆ ಇರಬೇಕಾಗಿದೆಯೋ ಅದಕ್ಕೆ ನಿನ್ನನ್ನು ಮಾಡ್ತದೆ, ಸ್ಥಿರವಾಗಿ ನಿಲ್ಲಿಸ್ತದೆ. ಹಲ್ಲೆಲೂಯ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಅದರಿಂದ ನಮಗೆ ಬೋಧನೆಯೂ ಬೇಕು, ಉಪದೇಶನೂ ಬೇಕು. ಇವತ್ತು ಅನೇಕರಿಗೆ ನಾವು ತಿಳ್ಕೊಂಡ ಪ್ರಕಾರ ಇವತ್ತು ಬೋಧನೆಯನ್ನು ಕೇಳ್ತಾರೆ, ಬೋಧನೆ ಏನು ಮಾಡ್ತಾರೆ, ಕೇಳ್ತಾರೆ. ಉಪದೇಶವನ್ನು ಏನು ಮಾಡಲ್ಲ, ಕೈಗೊಳ್ಳೋದಿಲ್ಲ. ಉಪದೇಶವನ್ನು ಕೈಗೊಳ್ಳದಿರೋ ಕಾರಣವೇ ಇವತ್ತು ಅನೇಕರು ನಷ್ಟದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯ. ಯಾಕೆಂದರೆ ದೇವರ ವಾಕ್ಯ ನಮಗೇನಾಗಿದೆ, ಜೀವ. ದೇವರ ವಾಕ್ಯ ನಮಗೇನಾಗಿದೆ, ಜೀವ. ಇಲ್ಲಿ ಅಬ್ರಹಾಮನಿಗೆ ದೇವರೇ ಹೋಗಿ ಉಪದೇಶ ಮಾಡ್ತಾ ಇದ್ದಾರೆ, ನನಗೆ ನಡ್ಕೊಂಡು ಏನು ಮಾಡಬೇಕಪ್ಪ, ನೀನು ದೋಷವಿಲ್ಲದವನಾಗಿರು, ನಾನು ಕೊಡ್ತಾ ಇರುವಂಥ ಆಶೀರ್ವಾದ ನೀನು ಸ್ಥಿರವಾಗಿ ಅನುಭವಿಸ್ಬೇಕು. ದೇವರು ಹೇಳೋದು, ನಾನು ಕೊಡುವಂಥ ಆಶೀರ್ವಾದ ಏನು ಮಾಡಬೇಕು, ನೀನು ಸ್ಥಿರವಾಗಿ ಅನುಭವಿಸ್ಬೇಕು. ನೀನು ಸ್ಥಿರವಾಗಿ ಅನುಭವಿಸ್ಬೇಕಂದ್ರೆ ನಿನಗೆ ಏನಾಗಬೇಕು, ಈಗ ನೀನು ದೋಷವಿಲ್ಲದವನಾಗಿರಬೇಕು. ನೀನು ಯಾವುದನ್ನು ಹೊಂದ್ಕೊಳ್ಬೇಕಾಗಿದೆಯೋ ಆ ಹೊಂದ್ಕೊಂಡಾಗ ನೀನು ಇದನ್ನು ಕಳ್ಕೋಬಾರ್ದು. ನಾನು ಕೊಟ್ಟಿದ್ದೀನಿ ಏನು ಮಾಡಬಾರ್ದು, ನೀನು ಕಳ್ಕೊಳ್ಬಾರ್ದು. ನೀನು ಕಳ್ಕೊಳ್ಬಾರ್ದು ಅಂದರೆ ನಿನಗೇನಾಗಿರಬೇಕು, ನೀನಲ್ಲಿ ದೋಷ ಇರಬಾರ್ದು. ಇದು ಯಾರು ಹೇಳ್ತಾ ಇರೋದು? ಇಲ್ಲಿ ಯಾರಾದರೂ ಅಬ್ರಹಾಮನಿಗೆ ಮನುಷ್ಯ ಹೋಗಿ ಹೇಳ್ತಾ ಇದ್ದಾನಾ? ಇಲ್ಲ, ಸರ್ವಶಕ್ತನಾದ ದೇವರೇ ಹೇಳ್ತಾರೆ, ನಾನಪ್ಪ ಸರ್ವಶಕ್ತನಾದ ದೇವರು, ನಾನು ಹೇಳ್ತಾ ಇದ್ದೀನಿ ಕೇಳು. ಹಲ್ಲೆಲೂಯ. ನಾನು ಹೇಳ್ತಾ ಇದ್ದೀನಿ ಕೇಳು. ನಿನಗೆ ಏನು ಮಾಡ್ತೀನಿ, ಕೊನೆಯಲ್ಲಿ ಹೇಳ್ತಾರೆ ನೋಡಿ, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ? ಒಡಂಬಡಿಕೆ. ನಾನು ನಿನ್ನ ಮಾತು ಕೊಡೋದು ಮಾತ್ರ ಅಲ್ಲ, ನಾನು ನಿನಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ. ಅಲ್ಲಿ ನಿನ್ನ ಸಂತತಿಯನ್ನು ಏನು ಮಾಡ್ತೀನಿ, 1000 ತಲೆಗಳೊಳಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿನ್ನ ಸಂತತಿನ ನಕ್ಷತ್ರಗಳಷ್ಟಾಗುವಾಗೆ. ಹಲ್ಲೆಲೂಯ. ನೀನದನ್ನು ನೋಡ್ತೀಯ. ಹಲ್ಲೆಲೂಯ. ಆದರೆ ನೀನೇನು ಮಾಡಬೇಕೀಗ, ದೋಷವಿಲ್ಲದವನಾಗಿರು. ನನಗೆ ನಡ್ಕೊಂಡು ಏನು ಮಾಡು, ದೋಷವಿಲ್ಲದವನಾಗಿರು. ಹಾಗಿದ್ರೆ ನೀವು ತಿಳ್ಕೋಬೇಕು, ಉಪದೇಶ ಅನ್ನೋದು ಬಂದು ನಮ್ಮನ್ನು ಯಾವ ಆ್ಯಂಗಲಲ್ಲಿ ನಾವು ಸರಿ ಇಲ್ವೋ ಅದೇನು ಮಾಡ್ತದೆ, ನಮ್ಮನ್ನು ಸರಿಪಡಿಸ್ತದೆ. ಇವತ್ತು ಎಷ್ಟೋ ಜನರಿಗೆ ನಾನು ಮೊದಲೇ ಹೇಳಿದೆ, ಬೋಧನೆ ಬೇಕು, ಉಪದೇಶ ಬೇಡ. ಈಗ ನಾವು ಕೇಳ್ತೀವಿ ನೋಡಿ, ಕೇಳ್ತಾ ಇದ್ದೀರಾ ನೀವು, ಇದೇನು ನೀವು ಕೇಳ್ತೀವಿ, ಇದೇನಾಗಿದೆ, ಇದು ಬೋಧನೆ. ನೀವು ಕೇಳ್ತಾ ಇದ್ದೀರಿ ನೋಡಿ, ವಾಕ್ಯ ಹೆಂಗೆ ಹೇಳ್ತದೆ, ವಾಕ್ಯ ಈ ಥರ ಹೋಗಿ ಅಂತ ಹೇಳುತ್ತೆ, ಈ ಥರ ಇರಬೇಕಂತ ಹೇಳುತ್ತೆ ಅಂತ ನಾವು ಹೇಳ್ತೀವಿ. ಅದೇನು ಬೋಧನೆ ಆಗಿದೆ. ನೀವು ಹಿಂಗೆ ಇರಬೇಕಂತ ಹೇಳ್ತೀವಲ್ಲ, ಅದು ಯಾವುದು? ಅದು ಉಪದೇಶ. ದೇವರು ಹೇಳ್ತಾ ಇರೋದು ನೀನು ಹಿಂಗೆ ಇರಬೇಕು. ಹಲ್ಲೆಲೂಯ. ನೀನು ಇದೇ ಥರ ಇರಬೇಕು. ನೀನು ಈ ಥರ ಇದ್ರೆ ಏನಾಗ್ತೀಯಾ, ನಾನು ಕೊಟ್ಟದ್ದನ್ನು ನೀನೇನು ಮಾಡ್ತೀಯಾ, ಸ್ಥಿರವಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯ. ಅದರಿಂದ ಪ್ರೀತಿ ದೇವ್ರ ಮಕ್ಕಳೇ, ಅಬ್ರಹಾಮನಿಗೆ ಏನು ಮಾಡ್ತಾ ಇದ್ದಾನೆ, ಉಪದೇಶ ಮಾಡ್ತಾ ಇದ್ದಾನೆ ದೇವರು. ಹಲ್ಲೆಲೂಯ. ಅಬ್ರಹಾಮನಿಗೆ ಏನು ಮಾಡ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತೀವಿ, ತಂದೆ ಉಪದೇಶ ಸಾಮಾನ್ಯವಾಗಿ ಲೋಕದಲ್ಲಿ ತಂದೆ ಉಪದೇಶ ಮಕ್ಕಳಿಗಾಗೋದಿಲ್ಲ. ಹಲ್ಲೆಲೂಯ. ತಂದೆ ಉಪದೇಶ ಏನಾಗಲ್ಲ, ಮಕ್ಕಳಿಗಾಗಲ್ಲ. ಸಭೆಯಲ್ಲಿ ಸೇವಕರ ಉಪದೇಶ ಆತ್ಮಗಳಿಗಾಗಲ್ಲ. ಆ ಉಪದೇಶದಲ್ಲಿ ನಿಂತ್ಕೊಂಡ್ರೇ ನೀವು ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಆಗೋದು. ದೇವರೇ ಹೇಳ್ತಾ ಇದ್ದಾರೆ ನೋಡಿ. ಹಲ್ಲೆಲೂಯ. ದೇವರೇ ಹೇಳ್ತಾ ಇದ್ದಾರೆ, ಈ ಉಪದೇಶ ನೀನು ಕೈಗೊಂಡ್ರೆ ನಾನೇನು ಅಲ್ಲಿ ಹೇಳ್ತಾರೆ, ಈ ಉಪದೇಶ ಏನು ಮಾಡುತ್ತೆ ಗೊತ್ತಾ, ಉಪದೇಶ ನಿಮಗೊಂದು ಆಧರಣೆ ಕೊಡ್ತದೆ, ಒಂದು ಭರವಸೆಯನ್ನು ನೀಡ್ತದೆ ನಿಮ್ಮ ಬದುಕಿಗೆ. ಅಬ್ರಹಾಮ ನೋಡಬೇಕಾದ್ರೆ 99 ವರ್ಷ ಆಗೋಗಿತ್ತು ಅವನಿಗೆ. ಇಲ್ಲಿ ವಾಕ್ಯದ ನೋಡಬೇಕಾದ್ರೆ ಎಷ್ಟು ವರ್ಷ ಆಗಿದೆ, 99 ವರ್ಷ. ಅಂದರೆ ಭರವಸೆ ಇಲ್ಲ. ದೇವರು ಒಂದು ಭರವಸೆ ಕೊಡ್ತಾ ಇದ್ದಾರೆ. ಅಂದರೆ ನೀವು ಉಪದೇಶದಲ್ಲಿ ನೆಲೆಗೊಳ್ಳುವಾಗ, ದೇವರ ವಾಕ್ಯದಲ್ಲಿ ಉಪದೇಶ ನೆಲೆಗೊಳ್ಳುವಾಗ ಅದು ನಿಮ್ಮ ಬದುಕಿಗೆ ಒಂದು ಭರವಸೆ ತಂದು ಕೊಡ್ತದೆ.
ಹಲ್ಲೆಲೂಯಾ. ನಿಮಗೆ ಆದರಣೆ ನೀಡ್ತದೆ. ಒಬ್ಬ ದಾಹ ಉಳ್ಳ ಮನುಷ್ಯನಿಗೆ ಏನು ಬೇಕಾಗಿದೆ? ಕುಡಿಯೋದಕ್ಕೆ ದಾಹ ಇದೆ. ಅವನಿಗೇನು ಬೇಕು? ನೀರು ಬೇಕು. ಅಂದರೆ ನಮ್ಮ ಬದುಕಿಗೆ ಎಲ್ಲಿ ದಾಹ ಇದೆಯೋ, ನಮಗೆ ಯಾವುದರಲ್ಲೆಲ್ಲ ದಾಹ ಇದೆಯೋ, ಯಾವುದರೆಲ್ಲ ನಾವು ಇನ್ನೂ ಹುಡುಕಾಟ ನಡೆಸ್ತಾ ಇದ್ದೀವೋ ಅಲ್ಲಿ ನಮಗೆ ಬೇಕು ಏನು ಬೇಕು? ಉಪದೇಶ ಬೇಕು. ಹಲ್ಲೆಲೂಯಾ. ನಮಗೆ ಆದರಣೆ ಬೇಕು. ನಮ್ಮ ಬದುಕಿಗೆ ಏನು ಬೇಕು? ಭರವಸೆ ಬೇಕು. ಈ ಭರವಸೆ ಕೊಡುವಂಥದ್ದೇ ಉಪದೇಶ ಆಗಿದೆ. ಹಲ್ಲೆಲೂಯಾ. ಅದರಿಂದ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ದೇವರಿಂದ ಬರುವಂಥ, ದೇವರ ವಾಕ್ಯದಲ್ಲಿ ಬರುವಂಥ ಎಲ್ಲ ಉಪದೇಶವನ್ನು ನಾವು ಏನು ಮಾಡಬೇಕು? ಹೊಂದ್ಕೊಳ್ಬೇಕು. ಹೊಂದ್ಕೊಳ್ಬೇಕಂದ್ರೆ ದೇವರ ವಾಕ್ಯವನ್ನು ನಾವು ಎಲ್ಲೆಲ್ಲ ನಮಗೆ ಉಪದೇಶ ಬರ್ತದೋ ಅದನ್ನು ನಾವೇನು ಮಾಡಬೇಕು? ಅದರಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವಂಥ ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಅಬ್ರಹಾಮ ಅದನ್ನೇ ಮಾಡ್ತಾನೆ. ಹಲ್ಲೆಲೂಯಾ. 99 ವರ್ಷದಲ್ಲಿ ನಿರೀಕ್ಷೆ ಇಲ್ಲದಂಥ ಸಮಯದಲ್ಲಿ ದೇವರು ಉಪದೇಶ ಮಾಡ್ತಾರೆ. ಹಲ್ಲೆಲೂಯಾ. ಉಪದೇಶ ಮಾಡೋದಲ್ದೇ ಅಲ್ಲಿ ದೇವರು ಮಾತು ಕೊಡ್ತಾರೆ. ನೋಡಪ್ಪ, ನೀನೊಂದು ಈ ಸ್ಥಳದಲ್ಲಿ ನೀನೇನು ಮಾಡಬೇಕು? ನಾನೇನು ಹೇಳ್ತಾ ಇದ್ದೀನಿ ಅದನ್ನು ನೀನೇನು ಮಾಡಬೇಕು? ಕೈಗೊಂಡು ನಡಿಬೇಕು. ಆ ಕೈಗೊಂಡು ನಡುವಾಗ ನಾನು ಕೊಡುವಂಥ ಎಲ್ಲದರಲ್ಲಿ ನೀನೇನಾಗ್ತೀಯ? ನೀನು ಅದನ್ನು ಅನುಭವಿಸ್ತೀಯ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಓಕೆ. ನಾವು ಇನ್ನೊಂದೇನೆಂದರೆ, ಅನೇಕ ದೇವರ ಮಕ್ಕಳಲ್ಲೂ ಕೂಡ ಯಾಕೆ ಕೆಲವು ಕುಟುಂಬದಲ್ಲಿ ನೆಮ್ಮದಿನ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ? ಯಾಕೆ ಕೆಲವೊಂದು ಆತ್ಮಿಕ ಜೀವಿತದಲ್ಲಿ ಕೆಲವೊಂದು ರೀತಿ ಸ್ಟ್ರಗಲ್ಗಳು, ಅಂದರೆ ನಾನು ಯಾವುದನ್ನು ರೀಚ್ ಆಗಬೇಕಂತಿದ್ದೀನಿ ಅದನ್ನು ರೀಚ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ಅವರು ಬೋಧನೆ ಕೇಳ್ತಾ ಇದ್ದಾರೆ, ಉಪದೇಶನ ಏನು ಮಾಡ್ತಾಯಿಲ್ಲ? ಬಿಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕೇಳ್ತಾ ಇದ್ದೀವಿ ಅಷ್ಟೇ, ನಾವು ಸುಮ್ಮನೆ ಕೇಳ್ತೀವಿ. ನೋಡಿ, ಈಗ ಸುಮ್ಮನೆ ಕೂತ್ಕೊಂಡು ಕೇಳ್ತೀವಿ. ಆದರೆ ಕೇಳೋದು ಎಷ್ಟು ಮುಖ್ಯನೋ ಅಲ್ಲಿ ನಿಂತ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನಾವು ಕೇಳ್ತೀವಿ, ಆ ಕೇಳಿ ಅದ್ರ ಮೇಲೆ ನಿಂತ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಾಂದರೆ ಅಬ್ರಾಹ್ಮನ ಹತ್ರ ಬಂದು ಹೇಳಬೇಕಾದ ಅವಶ್ಯಕತೆ ಏನಿದೆ ದೇವರು? ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದ್ದಾರೆ? ನೀನು ನಂಗೆ ನಡ್ಕೊಂಡು ದೋಷವಿಲ್ಲದವನಾಗಿರುವಂತ ಯಾಕೆ ಹೇಳ್ತಾ ಇದ್ದಾರೆ? ಮುಂದೆ ಏನಾದರೂ ನಮ್ಮ ಲೈಫಲ್ಲಿ ಇಂಥದ್ದು ನಡಿಬಾರ್ದು ಅಂತಲೇ ದೇವರು ಮುನ್ನೆಚ್ಚರಿಕೆ ಕೊಡ್ತಾರೆ. ನಮ್ಮ ಲೈಫಲ್ಲಿ ಏನಾದರೂ ನಾವು ದುಡುಕಿ ಏನಾದರೂ ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಅಥವಾ ನಾವೆಲ್ಲ ತಪ್ಪು ಹೆಜ್ಜೆಗಳನ್ನ ಇಡುವಾಗ ದೇವರು ನಮ್ಮನ್ನು ಏನು ಮಾಡ್ತಾರೆ ಅಂದರೆ ಎಚ್ಚರಿಸ್ತಾರೆ. ಯಾವುದ್ರ ಮೂಲಕ? ಬೋಧನೆ ಮೂಲಕ ಎಚ್ಚರಿಸ್ತಾರೆ. ಬೋಧನೆ ಎಚ್ಚರಿಕೆ ಕೊಡುವಂಥದ್ದು. ಹಲ್ಲೆಲೂಯಾ. ಅಂದರೆ ಹೇಳುವಂಥದ್ದು, ಸ್ಥಿರವಾಗಿ ನಿಂತುಕೊಳ್ಳುವಂಥದ್ದು ಉಪದೇಶ. ಇವತ್ತು ದೇವರ ಮಕ್ಕಳಿಗೆ, ಅನೇಕ ದೇವರ ಮಕ್ಕಳಲ್ಲಿ ನಾವು ಬೋಧನೆ ಕೇಳ್ತಾ ಇದ್ದೀವಿ. ವಾಕ್ಯ ಹಿಂಗೆ ಹೇಳ್ತದೆ, ವಾಕ್ಯ ಈ ಥರ ನಮಗೆ ದಾರಿ ತೋರಿಸ್ತದೆ, ಎಲ್ಲ ತೋರಿಸ್ತದೆ ಅಂತ ಓದ್ತೀವಿ. ಈಗೊಂದು 5 ಅಧ್ಯಾಯ ಓದ್ತೀವಿ, 6 ಅಧ್ಯಾಯ ಓದ್ತೀವಿ. ನಮಗೆ ಸಾಮರ್ಥ್ಯ ಇರೋಷ್ಟು ನಾವೇನು ಮಾಡ್ತೀವಿ? ಸತ್ಯವೇದನ ಓದ್ತೀವಿ. ಆ ಬೋಧನೆಯನ್ನು ತಿಳ್ಕೊಂಡ ಮೇಲೆ ಅದನ್ನು ಕೈಗೊಳ್ಳುವಂಥ ಕೆಲಸ ಇಲ್ಲದೇ ಇರೋ ಕಾರಣ, ಆ ಪ್ರೊಸೆಸ್ಸಿಂಗ್ ನಮ್ಮಲ್ಲಿ ನಡೀದೇ ಇರೋ ಕಾರಣ ನಮ್ಮ ಕುಟುಂಬಗಳಲ್ಲಿ ಕಲಹಗಳು, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು, ಮಕ್ಕಳು ಮತ್ತು ತಂದೆ ತಾಯಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಉಪದೇಶವನ್ನು ಕೈಗೊಂಡು ಅಲ್ಲಿ ಸ್ಥಿರವಾಗಿ ನಿಲ್ಲದೇ ಇರೋ ಕಾರಣ. ಹಲ್ಲೆಲೂಯಾ. ಈಗ ಒಂದು ವೇಳೆ ನಿಮಗೆ ಸಭೆಗಳೊಳಗಡೆ ಸೇವಕರುಗಳು ಬೋಧಿಸ್ತಾ ಇದ್ದಾರೆ ಅಂದರೆ, ಬೋಧನೆ ಕೊಡ್ತಾ ಇದ್ದಾರೆ ಅಂದರೆ, ಆ ಬೋಧನೆ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ರೂಟನ್ನು ಸರಿಪಡಿಸ್ತಾ ಇದೆ. ನೀವು ಯಾರು ಮಾರ್ಗದಲ್ಲಿ ಹೋಗಬೇಕಾಗಿದೆ ಅಂತ ದೇವರು ತೋರಿಸ್ತಾ ಇದ್ದಾನೋ ಅದನ್ನು ಎತ್ತಿ ಹಿಡಿಯುವಂಥ ಕಾರ್ಯಗಳನ್ನು ಸೇವಕರು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಆದರೆ ದೇವರ ಆತ್ಮನ ಮಾತಾಡ್ತಾ ಇರ್ತಾನೆ. ಅಂದರೆ ನಾವು ಯಾವ ಒಂದು ವಿಷಯದಲ್ಲಿ ನಮಗೆ ದೇವರಿಗೆ ನಡ್ಕೊಳಕ್ಕಾಗ್ತಾ ಇಲ್ವೋ ಆ ವಿಷಯನ ದೇವರು ಪದೇ ಮಾತಾಡ್ತಾನೆ. ಹಲ್ಲೆಲೂಯಾ. ಆ ಮಾತಾಡುವಾಗ ಆ ಬೋಧನೆ ಏನಾಗಿದೆ, ನನ್ನನ್ನು ಯಾವ ರೂಟಿಗೆ ಕರ್ಕೊಂಡು ಹೋಗಬೇಕು ಅಂತ ದೇವರು ಇಷ್ಟಪಡ್ತಾ ಇದ್ದಾರೋ ಆ ರೂಟಿಗೆ ತಲುಪಬೇಕಂದ್ರೆ ನಾನು ಹೋಗಿ ಆ ಬೋಧನೆಯನ್ನು ಕೇಳಿ ಏನು ಮಾಡಬೇಕಂದ್ರೆ ಆ ಉಪದೇಶದಲ್ಲಿ ಹೋಗಿ ನೆಲೆಗೊಳ್ಬೇಕು, ಸ್ಥಿರವಾಗಿ ನಿಂತ್ಕೊಳ್ಳೋದನ್ನು ಮಾಡಬೇಕು. ದೇವರು ಕೊಡುವಂಥ ಎಲ್ಲ ಸಮಾಧಾನವನ್ನು ಈ ಬೋಧನೆ ಮೂಲಕ ಬರ್ತಾ ಇದೆ. ದೇವರು ಮಾತಾಡ್ತಾ ಇದ್ದಾರೆ ನನ್ನ ಜೊತೆ. ಇದಕ್ಕೆ ನಾನೇನೋ ಕಂಫರ್ಟಬಲ್ ಆಗಬೇಕು, ಆ ವಾಕ್ಯಕ್ಕೆ ನನ್ನನ್ನು ಒಪ್ಪಿಸ್ಕೊಡ್ಬೇಕು ಅಂತ ಯಾವ ಮನುಷ್ಯ ಆ ಬೋಧನೆಯನ್ನು ಕೇಳಿ ಸ್ಥಿರವಾಗಿ ನಿಂತ್ಕೊಳ್ತಾನೋ ಅಲ್ಲಿ ದೇವರ ಆಶೀರ್ವಾದನ ನಾವು ಪರಿಪೂರ್ಣವಾಗಿ ಅನುಭವಿಸ್ಬೋದು. ಹಲ್ಲೆಲೂಯಾ. ಆವಾಗ ನಮ್ಮ ಕುಟುಂಬದಲ್ಲಿ ಕೂಡ ಯಾವುದೇ ಕಲಹ ಇಲ್ಲದೆ, ಯಾವುದೇ ಒಂದು ತೊಡಕುಗಳಿಲ್ಲದೆ ನಾವು ಒಂದು ಒಳ್ಳೆಯ ಜೀವಿತ ನಡೆಸಲಿಕ್ಕೆ, ಆತ್ಮಿಕ ಜೀವಿತದಲ್ಲಿ ಸಹಾಯ ಆಗ್ತದೆ. ಹಲ್ಲೆಲೂಯಾ. ಓಕೆ, ನಾವು ಮುಂದೆ ಹೋಗೋಣ. ಕೀರ್ತನೆ 25:4 ಓದಿ ಯಾರಾದರೂ. ಸ್ತೋತ್ರ. ನೋಡಿ, ಇಲ್ಲಿ ಕೀರ್ತನೆಗಾರ ಇದು ಏನು ಹೇಳ್ತಾನಂದರೆ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು, ನಿನ್ನ ಸತ್ಯಾನುಸಾರವಾಗಿ ನನ್ನ ನಡೆಸುತ್ತಾ ಉಪದೇಶಿಸು. ಈ ಕೀರ್ತನೆಗಾರ ಏನು ಹೇಳ್ತಾನಂದರೆ, ನೋಡಿ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿ ನನಗೆ ತೋರಿಸು. ಇದು ಬಂದು ಬೋಧನೆ ಆಗಿದೆ. ಹಲ್ಲೆಲೂಯಾ. ಅಂದರೆ
ನಿನ್ನ ಮಾರ್ಗ ಅಂದರೆ ನಾನು ಮೊದಲೇ ಹೇಳಿದೆ, ಬೋಧನೆ ಅನ್ನೋದು ಬಂದು ನಿಮ್ಮನ್ನು ಏನು ಮಾಡ್ತದೆ? ಮಾರ್ಗ ತೋರಿಸ್ಕೊಡ್ತದೆ. ನೀವು ಹಿಂಗೆ ಹೋಗ್ರಪ್ಪ ಅಂತ, ಹಲ್ಲೆಲೂಯ, ಈ ಕಡೆ ಹೋಗಿ ಅಂತ ಹೇಳಿ ತೋರಿಸ್ಕೊಡ್ತದೆ. ಉಪದೇಶ ಅನ್ನೋದು ಬಂದು ನಿಮ್ಮನ್ನು ಸ್ಥಿರವಾಗಿ ನಿಲ್ಲಿಸ್ತದೆ. ಇಲ್ಲಿ ಕೀರ್ತನೆಗಾರ ದಾವೀದನು ಹೇಳ್ತಾನೆ, ಯೆಹೋವನು ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ಯಾರು ಒಪ್ಕೋಬೇಕು? ದೇವರಿಗೆ ಚಿತ್ತ ಇರಬೇಕು. ನಾನು ಹೋಗೋದು ಹೆಂಗಿರಬೇಕು? ದೇವ್ರಿಗೆ ಇಷ್ಟ ಇರಬೇಕು. ಅವನು ಅದನ್ನ ಹೇಳ್ತಾನೆ ನೋಡಿ, ನಾನು ಹೆಂಗೆಂಗೋ ಯಾವ್ಯಾವ ರೂಟಲ್ಲೂ ಹೋಗೋದಲ್ಲ. ನೀವು ಯಾವ ದಾರಿಲೆಲ್ಲ ಹೋದರೆ ನೀವು ಪರಿಪೂರ್ಣದ ಆಶೀರ್ವಾದನ ದೇವರಿಂದ ಒಂದು ಅನುಭವಿಸೋಕ್ಕಾಗೋದಿಲ್ಲ. ಹಲ್ಲೆಲೂಯ. ಅವನೇನು ಹೇಳ್ತಾನಂದರೆ, ಯೆಹೋವನು ನಿನ್ನ ಮಾರ್ಗವನ್ನೇ ನನಗೆ ತಿಳಿಸು. ಅಂದರೆ ನೀನು ಯಾವ ರೂಟಲ್ಲಿ ನಾನು ಹೋಗಬೇಕಾಗಿದೆಯೋ ಆ ರೂಟ್ನೇ ನನಗೆ ತಿಳಿಸ್ಕೊಡು. ಹಲ್ಲೆಲೂಯ. ಅದು ನಿನಗೆ ಇಷ್ಟ ಇರೋ ರೀತಿ, ಅಂದರೆ ನೀನೇ ತಂದೆ, ನೀನು ಒಪ್ಪೋ ದಾರಿಯನ್ನು ಮಾತ್ರ ನನಗೆ ತೋರಿಸು. ನಿನಗೆ ಯಾವುದು ಇಷ್ಟ ಇದೆಯೋ ಅದನ್ನೇ ನನಗೆ ತೋರಿಸು. ಈಗ ನಾವೇನು ಮಾಡ್ತೀವಿ ಅಂದರೆ, ನಮಗೆ ಯಾವುದು ಇಷ್ಟ ಇದೆಯೋ ಆ ದಾರಿಯೆಲ್ಲ ಹೋಗ್ತೀವಿ. ಹಲ್ಲೆಲೂಯ. ನನಗೇನು ಇಷ್ಟ ಇದೆಯೋ ಅದನ್ನು ನಾನು ಮಾಡ್ತೀನಿ. ಹಲ್ಲೆಲೂಯ. ಯಾರಾದರೂ ನಮಗೆ ಉಪದೇಶ ಮಾಡೋದಕ್ಕೆ ಬಂದರೆ ಏನು ಹೇಳ್ತೀವಿ ಅಂದರೆ, ನನ್ನಿಷ್ಟ ನಾನು ಹೆಂಗೆ ಬೇಕಾದರೂ ಮಾಡ್ಬೋದು ಅಂತ ಹೇಳ್ತೀವಿ. ಹಲ್ಲೆಲೂಯ. ನಮಗೆ ಬುದ್ಧಿವಾದಗಳನ್ನು ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ? ನನಗೆ ಇಷ್ಟ ಬಂದಂಗೆ ನಾನು ಮಾಡ್ತೀನಿ ಅಂತ ಹೇಳ್ತೀವಿ. ಹಲ್ಲೆಲೂಯ. ಅದರ ಕೀರ್ತನೆಗಾರ ಏನು ಹೇಳ್ತಾ ಇದ್ದಾನೆ? ಯೆಹೋವನೇ ನಿನ್ನ ಮಾರ್ಗವನ್ನೇ ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ಮಾತ್ರ ನನಗೆ ತೋರಿಸು. ಹಲ್ಲೆಲೂಯ. ಯಾರು ಒಪ್ಕೋಬೇಕು ನಮ್ಮ ದಾರಿಯನ್ನು? ದೇವರು ಒಪ್ಕೋಬೇಕು. ಹಲ್ಲೆಲೂಯ. ನಾನು ಹೋಗೋ ರೂಟು ದೇವರಿಗೆ ಇಷ್ಟ ಇರಬೇಕು. ನಾನು ಮಾಡೋ ಕೆಲಸ ದೇವರಿಗೆ ಇಷ್ಟ ಇರಬೇಕು. ಹಲ್ಲೆಲೂಯ. ನಿನ್ನ ಸತ್ಯಾನುಸಾರವಾಗಿ ನನ್ನ ನಡೆಸುತ್ತಾ ಉಪದೇಶಿಸು. ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ, ನನಗೆ ನೀನು ಬೋಧಿಸು, ನಾನು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕಾಗಿದೆಯೋ ಸ್ವಾಮಿ, ನೀನು ಏನು ಮಾಡಬೇಕೀಗ ನನಗೆ ಅದನ್ನು ತೋರಿಸ್ಕೊಡು. ಯಾಕೆಂದರೆ ನೀನು ತೋರಿಸೋ ಮಾರ್ಗದಲ್ಲಿ ಏನಿರಲ್ಲ, ದೋಷ ಇರಲ್ಲ. ಹಲ್ಲೆಲೂಯ. ನಾನು ಎಡುವುದಿಲ್ಲ. ಹಲ್ಲೆಲೂಯ. ನಾನು ಬೀಳೋದಕ್ಕೆ ಸಾಧ್ಯ ಆಗಲ್ಲ, ನಾನು ಆಶಾಭಂಗ ಪಡೋದಕ್ಕೆ ಆಗಲ್ಲ, ನಾನು ನಾಚಿಕೆ ಪಟ್ಟು ಹೋಗೋದಿಲ್ಲ, ನನಗೆ ಅವಮಾನ ಆಗಲ್ಲ. ಯಾಕೆ? ಅದು ನಿನ್ನ ಮಾರ್ಗ. ಹಲ್ಲೆಲೂಯ. ಅದು ಯಾರ ಮಾರ್ಗ? ಅದು ಯೇಸು ಕ್ರಿಸ್ತನ ಮಾರ್ಗ. ಹಲ್ಲೆಲೂಯ. ಅದಕ್ಕೆ ಕೀರ್ತನೆಗಾರ ಅಷ್ಟು ಒಂದು ಆತ್ಮಿಕವಾದ ವಿಷಯವನ್ನು, ರಹಸ್ಯವಾದಂಥ ವಿಷಯಗಳನ್ನ ನಮಗೆ ತಿಳಿಸುವಂಥ ಕೆಲಸ ಮಾಡ್ತಾನೆ. ಹಲ್ಲೆಲೂಯ. ಯೆಹೋವನೇ ನಿನ್ನ ಮಾರ್ಗವನ್ನೇ ನನಗೆ ತಿಳಿಸು, ನೀನು ಒಪ್ಪೋ ದಾರಿಯನ್ನು ಮಾತ್ರ ನನಗೆ ತೋರಿಸು, ನಿನ್ನ ಸತ್ಯ ಅನುಸಾರವಾಗಿ. ನೋಡಿ, ವಾಕ್ಯನ ಟಿಕ್ ಮಾಡ್ಕೊಳ್ಳಿ. ನಿನ್ನ ಸತ್ಯಕ್ಕೆ ಅನುಸಾರವಾಗಿ, ಸುಳ್ಳಿಗೆ ಅನುಸಾರವಾಗಲ್ಲ. ಹಲ್ಲೆಲೂಯ. ವಾಕ್ಯ ಅಂತ ಏನು ಹೇಳ್ತಿದೆ? ನಿನ್ನ ಸತ್ಯಕ್ಕೆ ಮಾತ್ರ, ಸುಳ್ಳಿಗೆ ಅಂತ ಹೇಳ್ತಾ ಇಲ್ಲ. ನಿನ್ನ ಸತ್ಯಕ್ಕೆ ಅನುಸಾರವಾಗಿ ನನ್ನನ್ನು ಏನು ಮಾಡು? ನನ್ನನ್ನು ನಡೆಸುತ್ತಾ. ನನ್ನನ್ನು ನಡೆಸುತ್ತಾ ಅಂದರೆ ಪ್ರತಿ ದಿವಸ, ಪ್ರತಿ ಕ್ಷಣ, ಒಂದ್ಸರಿ ಅಂತ ಹೇಳ್ತಿಲ್ಲ, ನಡೆಸುತ್ತಾ. ಹೇಳಿ, ನಡೆಸುತ್ತಾ. ಈ ಸಭೆ ಬಂದು ಯಾವಾಗಲೂ ಕೂಡ ದೇವರ ಮಕ್ಕಳನ್ನ ಏನು ಮಾಡ್ತದೆ? ನಡೆಸ್ತೈತೆ. ಹಲ್ಲೆಲೂಯ. ಪ್ರತಿ ವಾರಗಳನ್ನು ನಿಮ್ಮನ್ನು ಏನು ಮಾಡ್ತದೆ? ನಡೆಸ್ತದೆ. 7 ದಿನದಲ್ಲಿ ಒಂದು ದಿನ ಆಲಯಕ್ಕೆ ಬರ್ತೀರಾ, ಅಥವಾ ಸ್ಪೆಷಲ್ ಪ್ರೇಯರ್ಗಳಲ್ಲಿ ನೀವು ಅಟೆಂಡ್ ಮಾಡ್ಬೋದು, ಫಾಸ್ಟಿಂಗ್ ಪ್ರೇಯರ್ಗಳು ಅಟೆಂಡ್ ಮಾಡ್ಬೋದು, ಬೇರೆ ಬೇರೆ ಪ್ರೇಯರ್ಗಳಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಹಲ್ಲೆಲೂಯ. ಆದರೆ ಈ ಸಭೆ ಬಂದು ದೇವರ ದರ್ಶನಕ್ಕೆ ತಕ್ಕಂತೆ ನಿಮ್ಮನ್ನು ಏನು ಮಾಡುತ್ತೆ? ನಡೆಸ್ತದೆ. ಹಲ್ಲೆಲೂಯ. ಸಭೆ ಬಂದು ನಿಮಗೆ ಬೋಧನೆಯನ್ನು ಮಾಡ್ತದೆ, ಉಪದೇಶವನ್ನು ಮಾಡ್ತದೆ. ಆದರೆ ಬೋಧನೆಯನ್ನು ನಾವು ಮೊದಲೇ ಹೇಳಿದೆ, ಬೋಧನೆಗಳನ್ನ ಕೇಳ್ತೇವೆ, ಉಪದೇಶದಲ್ಲಿ ನಾವು ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಆಗಲ್ಲ ಅಂದರೆ, ನಾವು ಒಪ್ಕೋತೇ ಇಲ್ಲ. ಯಾವುದನ್ನು? ದೇವರು ಹೇಳೋದನ್ನು. ಓ ಪಾಸ್ಟ್ ಏನೋ ಪದೇ ಪದೇ ನನ್ನ ಬಗ್ಗೆನೇ ಮಾತಾಡ್ತಾರೆ, ಅಯ್ಯೋ ನನ್ನ ಬಗ್ಗೆನೇ ಹೇಳ್ತಾ ಇರ್ಬೋದೇನೋ. ಹಲ್ಲೆಲೂಯ. ನನ್ನ ಬಗ್ಗೆನೇ ಇವತ್ತು ಬೆಳಗಿಂದ ಹೆಂಗೆ ಆರಂಭ ಮಾಡಿದ್ರು, ಕೊನೆ ಆಗೋವರೆಗೂ ಕೂಡ ಬರೀ ನಂದನ್ನೇ, ನನ್ನ ವಿಷಯನೇ ಮಾತಾಡೋದು. ಹಲ್ಲೆಲೂಯ. ಅಬ್ರಾಹ್ಮನಿಗೆ ಯಾಕೆ ಮತ್ತೆ ದೇವರು ಹೋಗಿ ಅಬ್ರಾಹ್ಮನ ಹತ್ರನೇ ಹೋಗಿ ಹೇಳ್ತಾ ಇದ್ದಾರೆ? ಅಬ್ರಾಹ್ಮ ಹೇಳ್ಬೋಯ್ತಲ್ಲ, ಯಾಕಪ್ಪ ನೀನು ನನಗೆ ಹೇಳ್ತೀಯಾ? ಯಾಕೆ ಹೇಳಿಲ್ಲ? ಹೇಳುವಂಥ ಪ್ರಯತ್ನ ಮಾಡಿಲ್ಲ ಅಬ್ರಾಹ್ಮ. ಅಬ್ರಾಹ್ಮನಿಗೆ ಗೊತ್ತಿತ್ತು. ದಾವೀದ ಏನು ಹೇಳ್ತಾ ಇದ್ದಾನೆ? ಹಲ್ಲೆಲೂಯ. ನಿನ್ನ ಮಾರ್ಗವನ್ನು ಮಾತ್ರ ನನಗೆ ತೋರಿಸು, ನೀನು ಒಪ್ಪೋ ದಾರಿ ತೋರಿಸು, ನಿನ್ನ ಸತ್ಯ ಅನುಸಾರ. ದೇವರ ಮಾತುಗಳು ಸತ್ಯಕ್ಕೆ ಅನುಸಾರವಾಗಿರ್ತದೆ. ಹಲ್ಲೆಲೂಯ. ಹೇಳಿ, ದೇವರ ಮಾತುಗಳು ಸತ್ಯಕ್ಕೆ ಅನುಸಾರವಾಗಿರುತ್ತೆ. ಹಲ್ಲೆಲೂಯ. ನಾನು ಮೊದಲೇ ಹೇಳಿದೆ, ನಾವು ಬೀಳೋದಕ್ಕೆ ಸಾಧ್ಯ ಆಗಲ್ಲ, ನಾವು ಎಡುವಲ್ಲ, ನಮಗೆ ಅವಮಾನ ಆಗೋದಕ್ಕೆ ದೇವರು ಬಿಡೋದಿಲ್ಲ. ಯಾವಾಗ? ಆತನ ಮಾರ್ಗವನ್ನು ನಾವು ಹಿಂಬಾಲಿಸುವಾಗ. ಹಲ್ಲೆಲೂಯ. ನನ್ನ ನಡೆಸುತ್ತಾ ಉಪದೇಶಿಸುವಂತ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾನೆ. ಅದರಿಂದ ಪ್ರೀತಿಯ ದೇವರ ಮಕ್ಕಳೇ, ನಮಗೆ ಬೋಧನೆ ಎಷ್ಟು ಮುಖ್ಯ ಆಗಿದೆಯೋ, ನಾವೆಷ್ಟು ತಾಳ್ಮೆಯಿಂದ ಕೂತ್ಕೊಂಡು ಕೇಳ್ತಾ ಇದ್ದೀರೋ, ಹಲ್ಲೆಲೂಯ, ಅಷ್ಟೇ ನಮಗೆ ಉಪದೇಶದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಬೇಕಾಗ್ತದೆ. ಹಲ್ಲೆಲೂಯ. ಆ ಉಪದೇಶದಲ್ಲಿ ನಮಗೆ ಎಲ್ಲ ರೀತಿಯ ಆದರಣೆ, ಎಲ್ಲ ರೀತಿಯಾದಂಥ ಸಂತೋಷ, ಎಲ್ಲ ರೀತಿಯಾದಂಥ ಭರವಸೆ ನಿಮಗೆ ಅದರಲ್ಲಿ ಉಪದೇಶ ಸಿಗ್ತದೆ. ಹಲ್ಲೆಲೂಯ. ಓಕೆ, ನಾವು ಮುಂದೆ ಓದ್ಕೊಳ್ಳೋಣ. ಕೀರ್ತನೆ 25:4 ಓದಿದ್ರಿ, ಅದಕ್ಕೆ 17 ನೋಡೋದಲ್ವಾ? ಹಲ್ಲೆಲೂಯ. ಓಕೆ, ಇನ್ನೊಂದು ವಾಕ್ಯನ ಓದ್ಕೊಳ್ಳೋಣ.
ಲೂಕ 12ನೇ ಅಧ್ಯಾಯ ತಗೊಳ್ಳಿ. ಲೂಕ 12ನೇ ಅಧ್ಯಾಯ. ಆರು ಏಳು ಯಾರಾದರೂ ಓದಿ. ಸ್ತೋತ್ರ ಸ್ತೋತ್ರ. ಸ್ತೋತ್ರ. ನೋಡಿ, ಇಲ್ಲಿ ನೀವು 12ನೇ ಅಧ್ಯಾಯದಲ್ಲಿ ಒಂದು ವಿಷಯ ತಿಳ್ಕೊಬೋದು. ಇಲ್ಲಿ ಹೆಡ್ಲೈನ್ಸ್ ಓದಬೇಕಾದ್ರೆ ಪರಿಸಾಯರ ಉಪದೇಶಕ್ಕೆ ಎಚ್ಚರಿಕೆಯಾಗಿರಬೇಕೆಂದು ಯೇಸು ಬೋಧಿಸೋದು ಅಂತ ಹೇಳ್ತದೆ. ಹಲ್ಲೆಲೂಯಾ. ಪರಿಸಾಯರ ಉಪದೇಶಕ್ಕೆ ಎಚ್ಚರಿಕೆ ಆಗಿರಬೇಕೆಂದು ಯೇಸು ಬೋಧಿಸಿದ್ದು. ಇಲ್ಲಿ ಯೇಸು ಸ್ವಾಮಿ ಉಪದೇಶನ ಮಾಡ್ತಾ ಇದ್ದಾರೆ. ಅಲ್ಲ, ಉಪದೇಶ ನೀವು ಕೆಲವೊಂದು ಉಪದೇಶ ಹೊಂದ್ಕೊಳ್ತೀರಲ್ಲ, ಆ ಉಪದೇಶಕ್ಕೆ ಎಚ್ಚರಿಕೆಯಾಗಿರ್ಬೇಕಂತ ಬೋಧಿಸ್ತಾರೆ. ಅಂದರೆ ದೇವರ ವಾಕ್ಯ ನಿಮ್ಮನ್ನು ಯಾವ ವಿಷಯದಲ್ಲಿ ನೀವು ಸರಿ, ನಮ್ಮ ರೂಟ್ ಸರಿ ಇರೋದಿಲ್ವೋ, ಯಾವ ಉಪದೇಶದಲ್ಲಿ ನಾವು ಸ್ಥಿರವಾಗಿ ನಿಂತಿಲ್ವೋ ಅದು ನಮ್ಮನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತದೆ ದೇವರ ವಾಕ್ಯ. ಹಲ್ಲೆಲೂಯಾ. ನಾವೆಲ್ಲಿ ಸರಿಯಾದ ಒಂದು ಮಾರ್ಗಕ್ಕೆ ಹೋಗ್ತಾ ಇಲ್ವೋ, ಒಂದು ಸರಿಯಾದ ಸ್ಥಳದಲ್ಲಿ ಸ್ಥಿರವಾಗಿ ನಿಂತಿಲ್ವೋ, ನಮಗೇನು ಮಾಡ್ತಂದರೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸೋದ್ರ ಜೊತೆಗೆ ಒಂದು ಒಳ್ಳೆಯ ಸ್ಥಳದಲ್ಲಿ ಹೋಗಿ ನಿಲ್ಲಿಸುವಂಥ ಕಾರ್ಯವನ್ನು ಏನು ಮಾಡ್ತದೆ ಈ ಬೋಧನೆ ಮತ್ತು ಉಪದೇಶಗಳು ಮಾಡ್ತದೆ. ಹಲ್ಲೆಲೂಯಾ. ಇಲ್ಲಿ ಕೂಡ ಯೇಸು ಹೇಳ್ತಾರೆ, 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ನಿಮ್ಮ ತಲೆ ಕೂದಲು ಸಹ ಎಲ್ಲವೂ ಎಣಿಕೆಯಾಗಿವೆ, ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಂದ ನೀವು ಹೆಚ್ಚಿನವರು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನೋಡಿ, ಈ ಉಪದೇಶ ಅನ್ನುವಂಥದ್ದು ಬಂದು ನಿಮಗೆ ಆದರಣೆನೂ ಕೊಡ್ತದೆ. ಹಲ್ಲೆಲೂಯಾ. ನಮಗೆ ಭರವಸೆನೂ ಕೊಡ್ತದೆ ನಮ್ಮ ಲೈಫ್ಗೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಮೊದಲು ಎಚ್ಚರಿಸ್ತಾರೆ. ಯಾವುದ್ರ ಮೂಲಕವಾಗಿ? ಬೋಧನೆಯ ಮೂಲಕವಾಗಿ. ಹಲ್ಲೆಲೂಯಾ. ಸಭೆಗಳಲ್ಲಿ ಪಾಸ್ಟ್ಗಳ ಮೂಲಕವಾಗಿ ದೇವರು ಯಾರ ಜೀವಿತವನ್ನು ಹೇಗೆ ಇರಬೇಕಂತ ಆಸೆ ಪಡ್ತಾ ಇದ್ದಾರೋ ಆ ಜೀವಿತಕ್ಕೆ ಸರಿಯಾಗಿ, ದೇವರ ವಾಕ್ಯಕ್ಕೆ ಸರಿಯಾಗಿ ಅವರ ಜೀವಿತ ಎಲ್ಲಿಲ್ವೋ ಅದನ್ನು ಸಭೆಯಲ್ಲಿ ದೇವರು ಮಾತನಾಡುವಂಥ ಕೆಲಸನ ಮಾಡ್ತಾರೆ. ಹಲ್ಲೆಲೂಯಾ. ಆದರೆ ಆ ಬೋಧನೆ ಮೂಲಕ ಬರುವಂಥ ಎಚ್ಚರಿಕೆಯನ್ನು ಇದು ನನಗೆ ಅಂತ ತೆಗೆದುಕೊಳ್ಳೋದಾದರೆ, ನಾವು ಇಲ್ಲಿ ಯೇಸು ಸ್ವಾಮಿ ಏನು 6ನೇ ವಚನದಲ್ಲಿ 7ನೇ ವಚನದವರೆಗೂ ಕೂಡ ವಾಗ್ದಾನವಾಗಿ ಹೇಳ್ತಾ ಇದ್ದಾರೋ, ಎಚ್ಚರಿಕೆ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ಬೋಧನೆಯ ಮೂಲಕ ಬಂದಂಥ ಎಚ್ಚರಿಕೆ ಮೂಲಕವಾಗಿ ಉಪದೇಶದಲ್ಲಿ ಸಿಗುವಂಥ ಆಶೀರ್ವಾದವನ್ನು, ಉಪದೇಶದಲ್ಲಿ ಸಿಗುವಂಥ ಸ್ಥಿರತೆಯನ್ನು ನಾವು ಹೊಂದ್ಕೊಳ್ಬೋದು. ಇಲ್ಲಿ ಯೇಸು ಸ್ವಾಮಿ ಅದನ್ನು ಮಾಡ್ತಾರೆ. ನೋಡಿ, ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗಿ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ಹೇಳಿ, ನಾನು ದೇವರಿಗೆ ಮರೆತು ಹೋಗುವುದಿಲ್ಲ. ಹಲ್ಲೆಲೂಯಾ. ನಾನು ದೇವರಿಗೆ ಬಹಳ ಇಷ್ಟವಾದ ವ್ಯಕ್ತಿ. ಹೇಳಿ, ನಾನು ದೇವರಿಗೆ ಬಹಳ ಇಷ್ಟವಾದ ವ್ಯಕ್ತಿ. ದೇವರ ಚಿತ್ತ ನನ್ನ ಜೀವಿತದಲ್ಲಿ ನಡೀತದೆ. ಹೇಳಿ, ದೇವರು ನನ್ನನ್ನು ಕುರಿತು ಏನು ಆಸೆ ಪಟ್ಟಿದ್ದಾರೋ ಅದೇ ನನ್ನ ಜೀವಿತದಲ್ಲಿ ನಡೀತದೆ. ಯಾಕೆಂದರೆ ಹೇಳಿ, ನಾನು ಬೋಧನೆಯನ್ನು ಅಲಕ್ಷ್ಯ ಮಾಡೋದಿಲ್ಲ, ಉಪದೇಶವನ್ನು ಅಲಕ್ಷ್ಯ ಮಾಡೋದಿಲ್ಲ, ಬೋಧನೆಯನ್ನು ಸತ್ಯಕ್ಕನುಸಾರವಾಗಿ ಸ್ವೀಕಾರ ಮಾಡಿ ನಾನು ಸ್ಥಿರವಾಗಿ ದೇವರ ಉಪದೇಶದಲ್ಲಿ ನೆಲೆಗೊಳ್ತೇನೆ. ನೋಡಿ, ಇದು ನೆಲೆಗೊಳ್ಳುವಂಥದ್ದು. ನಿಮ್ಮ ತಲೆ ಕೂದಲು ಸಹ ಎಲ್ಲವೂ ಎಣಿಕೆಯಾಗಿವೆ, ಹೆದರಬೇಡ್ರಿ. ಹಲ್ಲೆಲೂಯಾ. ನಾವು ಯಾವುದೆಲ್ಲ ವಿಷಯದಲ್ಲಿ ಮರ್ತೋಗಿದ್ದೀವೋ, ಯಾವುದೆಲ್ಲ ವಿಷಯದಲ್ಲಿ ನಿರೀಕ್ಷೆ ಕಳ್ಕೊಂಡಿದ್ದೀವೋ, ಯಾವುದೆಲ್ಲ ವಿಷಯದಲ್ಲಿ ನಾವು ಸೋತೋಗಿದ್ದೀವೋ ಅದಕ್ಕೆ ಕಾರಣ ಏನು ಗೊತ್ತಾ? ನಾವು ಮೊದಲು ಬೋಧನೆಯನ್ನು ಏನು ಮಾಡಿಲ್ಲ, ಅಲಕ್ಷ್ಯ ಮಾಡಿರ್ತೀವಿ. ಬೋಧನೆಯನ್ನು ಅಲಕ್ಷ್ಯ ಮಾಡಿರ್ತೀವಿ. ಸಭೆಯಲ್ಲಿ ಮಾತನಾಡುವಾಗ, ಕೆಲವೊಂದು ವಾಗ್ದಾನಗಳನ್ನ ಮಾತಾಡುವಾಗ, ಕೆಲವೊಂದು ಆತ್ಮಿಕ ವಿಷಯದ ರಹಸ್ಯಗಳನ್ನ ಮಾತಾಡುವಾಗ ಅದನ್ನು ನಂದು ಅಂತ ತೆಗೆದುಕೊಳ್ಳದಿರೋ ಕಾರಣ ನಾವೇನಾಗ್ತೀವಿ ಅಂದರೆ ಕೆಲವೊಂದು ವಿಷಯದಲ್ಲಿ ನಾವು ಸೋಲುವಂಥ ಕಾರಣ ಆಗ್ತದೆ. ಹಲ್ಲೆಲೂಯಾ. ಆದ್ದರಿಂದ ಪ್ರೀತಿ ದೇವ್ರ ಮಕ್ಕಳೇ, ನಾವು ಬೋಧನೆಯನ್ನು ಹೇಗೆ ಕೇಳ್ತೇವೋ ಹಾಗೆ ಆ ಬೋಧನೆ ಜೊತೆಗೆ ಉಪದೇಶದಲ್ಲಿ ಸ್ಥಿರವಾಗಿ ನಿಂತುಕೊಳ್ಳೋದನ್ನು ನಾವು ಕಲ್ತ್ಕೊಳ್ಬೇಕಾಗ್ತದೆ. ಹಲ್ಲೆಲೂಯಾ. ನಾನು ಮೊದಲೇ ಹೇಳಿದೆ, ಉಪದೇಶ ಏನು? ನಮಗೆ ಸ್ಥಿರತೆ. ಬೋಧನೆ ಏನು? ನಮಗೆ ಮಾರ್ಗ. ಹಲ್ಲೆಲೂಯಾ. ನಾವು ಹೇಗೆ ಹೋಗಬೇಕಂತ ಬೋಧನೆಯಲ್ಲಿ ತೋರಿಸ್ಕೊಡ್ತದೆ. ಉಪದೇಶ ಬಂದು ನಾನು ಯಾವ ಸ್ಥಳದಲ್ಲಿ ನಿಲ್ಲಬೇಕಾಗಿದೆಯೋ ಆ ಸ್ಥಳಕ್ಕೆ ಕರ್ಕೊಂಡೋಗಿ ನಾನು ನಿಲ್ಲಿಸ್ತದೆ. ಓಕೆ, ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ತೀತನ ಬರೆದ ಪತ್ರಿಕೆ ತೆಗೆದುಕೊಳ್ಳಿ.
ಅಲ್ಲಿ 2ನೇ ಅಧ್ಯಾಯದಲ್ಲಿ ಆ ಮೇಲೆ ಹೆಡ್ಲೈನ್ಸ್ ಒಂದ್ಸರಿ ಓದ್ಬಿಟ್ಟು ಮತ್ತೆ ಓದ್ರಿ. ಸ್ತೋತ್ರ, ಹಲ್ಲೆಲೂಯಾ. ನೋಡಿ, ಇಲ್ಲಿ ವಾಕ್ಯ ಚೆನ್ನಾಗಿ ಗಮನಿಸಬೇಕು. ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅಲ್ಲಿ ಹೆಡ್ಲೈನ್ಸ್ ನೀವು ಓದ್ಕೋಬೋದು. ವೃದ್ಧರು, ಪ್ರಾಯಸ್ಥರು, ಸ್ತ್ರೀ ಪುರುಷರು ಎಲ್ಲರೂ ಸುನಡತೆ ಉಳ್ಳವರಾಗಿರಬೇಕೆಂಬುದೇ ಕ್ರೈಸ್ತ ಧರ್ಮದ ಬೋಧನೆ. ಯಾರ್ಯಾರಂತೆ ನೋಡಿ, ವೃದ್ಧರು ಅಂದರೆ ನನಗೆ ವಯಸ್ಸಾಗೋಯ್ತು, ನಾನೇನು ಬೇಕಾದರೂ ಮಾಡ್ಬೋದು ಅಂತ ಇಲ್ಲ. ಹಲ್ಲೆಲೂಯಾ, ಅರ್ಥ ಆಗ್ತಿದೆಯಾ? ಪ್ರಾಯಸ್ಥರು, ಇದು ಯಾರಿಗೆ ಹೇಳ್ತಾ ಇದೆ? ಯೌವನಸ್ಥರಿಗೆ ಹೇಳ್ತಾ ಇದೆ. ಹಲ್ಲೆಲೂಯಾ. ಸ್ತ್ರೀ ಪುರುಷರು, ಸ್ತ್ರೀ ಮತ್ತು ಪುರುಷರು ಅಂದರೆ ಸ್ತ್ರೀ ಹೇಗೆ ನಡ್ಕೊಳ್ಬೇಕು, ಪುರುಷ ಹೇಗೆ ನಡ್ಕೊಳ್ಬೇಕು, ಎಲ್ಲಿ? ದೇವರ ವಾಕ್ಯದಲ್ಲಿ ಹೇಳಿ. ದೇವರ ವಾಕ್ಯದಲ್ಲಿ ಹೇಗೆ ನಡ್ಕೊಳ್ಬೇಕು? ಎಲ್ಲರೂ ಸುನಡತೆ ಉಳ್ಳವರಾಗಿರಬೇಕೆಂಬುದೇ ಕ್ರೈಸ್ತ ಧರ್ಮ, ಸದ್ಧರ್ಮದ ಬೋಧನೆ. ಹಲ್ಲೆಲೂಯಾ. ಅಂದರೆ ದೇವ ಜನರು ಹೇಗೆ ಇರಬೇಕಂತ ದೇವರು ಇಷ್ಟಪಡ್ತಾರೋ ಹಾಗಿರಬೇಕೆಂಬುದೇ ದೇವರ ಆಲೋಚನೆ. ಹಲ್ಲೆಲೂಯಾ. ನೋಡಿ, ಯಾವಾಗ ಹೇಳ್ತದೆ? ವೃದ್ಧರು, ಪ್ರಾಯಸ್ಥರು, ಸ್ತ್ರೀ ಪುರುಷರು ಎಲ್ಲರೂ ಸುನಡತೆಯುಳ್ಳವರಾಗಿ ಇರಬೇಕೆಂಬುದೇ ಕ್ರೈಸ್ತ ಸದ್ಧರ್ಮದ ಬೋಧನೆ. ಹಲ್ಲೆಲೂಯಾ. ಇದು ಬೋಧನೆ ಬಗ್ಗೆ ಹೇಳ್ತಾ ಇದ್ದೀನಿ. ಉಪದೇಶದ ಬಗ್ಗೆ ಮೊದಲು ಕೇಳಿದ್ದೀರಿ. ಹಲ್ಲೆಲೂಯಾ. ಈಗ ನಾವೇನು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ? ಬೋಧನೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ಮೊದಲೇ ಹೇಳಿದೆ, ಉಪದೇಶ ಏನು ಮಾಡ್ತದೆ? ನಿಮ್ಮನ್ನು ಒಂದು ದೇವರ ದರ್ಶನಕ್ಕೆ ನಿಮ್ಮನ್ನು ಸರಿಯಾಗಿ ಸ್ಥಿರವಾಗಿ ನಿಲ್ಲಿಸ್ತದೆ. ಯಾವುದು? ಉಪದೇಶ. ಬೋಧನೆ ನೀವು ಹೇಗೆ ಹೋಗಬೇಕೋ ಅದನ್ನು ತೋರಿಸ್ಕೊಡ್ತದೆ, ಎಲ್ಲಿ ಹೋಗಬೇಕೋ ಅದನ್ನು ತೋರಿಸ್ಕೊಡ್ತದೆ. ಬೋಧನೆ ಮೂಲಕ ಅಂದರೆ ದೇವರ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ಸರಿಪಡಿಸ್ಕೊಳ್ಳೋದಾದರೆ ನೀವು ತಲುಪಬೇಕಾದಂಥ ಮಾರ್ಗದಲ್ಲಿ ಯಶಸ್ವಿಯಾದ ಜೀವಿತವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ದೇವರ ವಾಕ್ಯದ ಬೋಧನೆಯಲ್ಲಿ ಬರುವಂಥ ಎಲ್ಲ ವಾಕ್ಯಗಳನ್ನು ನೀವು ಅನುಸರಿಸಿ ಆ ವಾಕ್ಯದ ಪ್ರಕಾರ ನೀವು ನಡೆಯೋದಾದರೆ ದೇವರ ಉಪದೇಶದಲ್ಲಿ ಸಿಗುವಂಥ ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ವಾಗ್ದಾನ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಗ್ತಿದೆಯಾ? ಓಕೆ, ನೀವು ಚೆನ್ನಾಗಿ ನೋಡ್ಕೋಬೋದು. ವೃದ್ಧರು, ಪ್ರಾಯಸ್ಥರು, ಸ್ತ್ರೀ ಪುರುಷರು ಎಲ್ಲರೂ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಹೇಳಿ, ನನ್ನ ಜೊತೆ ಹೇಳಿ. ವೃದ್ಧರು, ಪ್ರಾಯಸ್ಥರು, ಸ್ತ್ರೀ ಪುರುಷರು ಎಲ್ಲರೂ. ಅಂದರೆ ಸಭೆಯಲ್ಲಿರುವ ಎಲ್ಲರೂ. ಪಾಸ್ಟರ್ ನನಗೆ ಹೇಳಿದ್ರೇನೋ? ಹಲ್ಲೆಲೂಯಾ. ಅಲ್ಲ, ಎಲ್ಲರಿಗೂ. ಹಲ್ಲೆಲೂಯಾ. ಎಲ್ಲರೂ ಅಂತಿದೆ ವಾಕ್ಯ. ಹೇಳಿ, ನಾವೆಲ್ಲರೂ ದೇವರ ಮಕ್ಕಳು, ಎಲ್ಲರೂ. ಹಲ್ಲೆಲೂಯಾ. ಎಲ್ಲರೂ ಒಳ್ಳೆ ನಡತೆ ಉಳ್ಳವರಾಗಿರಬೇಕೆಂಬುದೇ ದೇವರ ಬೋಧನೆ. ಕ್ರೈಸ್ತ ಸದ್ಧರ್ಮದ, ನೋಡಿ, ಒಳ್ಳೆಯ ಧರ್ಮದ. ಸದ್ಧರ್ಮ ಅಂದ್ರೇನು? ಒಳ್ಳೆಯ ಧರ್ಮ ಅಂತ ಹೇಳ್ತದೆ. ಹಲ್ಲೆಲೂಯಾ. ಹಿಂಗೆ ಇರೋದು ಒಳ್ಳೇದು ಅಂತ ಹೇಳ್ತಾ ಇದ್ದೆ ವಾಕ್ಯ. ಹಿಂಗೆ ನಡ್ಕೊಂಡ್ರೆ ಒಳ್ಳೆಯದು, ಹಿಂಗಿದ್ರೆ ಒಳ್ಳೆಯದು ಅಂತ ಹೇಳ್ತದೆ. ಇದು ಬೋಧನೆ. ಅಂದರೆ ನೀನು ಹೆಂಗೆ ಹೋಗ್ಬೇಕಂತ ದೇವರು ವಾಕ್ಯ ಹೇಳ್ತದೆ. ಒಬ್ರಿಗಲ್ಲ, ಇಲ್ಲಿ ಅವ್ರಿಗೆ ಹೇಳಿದ್ರು ಅಲ್ಲ, ಇವ್ರಿಗೆ ಹೇಳಿದ್ರು ಅಲ್ಲ, ಎಲ್ಲರಿಗೂ. ಪಾಶೆ ನಿಮಗೂ ಅಂದರೆ ಹೌದು, ನನಗೂ. ಹಲ್ಲೆಲೂಯಾ. ಅಬ್ರಾಹಮ 99 ವರ್ಷ ಆಯಿತು ಅಂತ ಹೇಳಿದ್ಬಿಟ್ಟು ಅಬ್ರಾಹಮನ ಬಿಡಲಿಲ್ಲ ದೇವರು. ಬಿಡಪ್ಪ, ನೀನು 99 ವರ್ಷ ಆಯಿತು, ಹೆಂಗಾರ ನಡ್ಕೋ. ಇಲ್ಲ, ನೀನು ಕರೆಕ್ಟಾಗೆ ನಡಿ. ಹಲ್ಲೆಲೂಯಾ. ನೀನು ಕರೆಕ್ಟಾಗೆ ನಡಿ. ಹಲ್ಲೆಲೂಯಾ. ಹೇಳಿ, ನಾನು ಕರೆಕ್ಟಾಗೆ ನಡಿಬೇಕು, ನೀವು ಕರೆಕ್ಟಾಗೆ ನಡಿಬೇಕು. ಅದು ಸದ್ಧರ್ಮ, ಇದು ಬೋಧನೆ. ಹಲ್ಲೆಲೂಯಾ. ನಾನು ಮೊದಲೇ ಹೇಳಿದೆ, ದೇವರು ಯಾವ ಮಾರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂತಿದ್ದಾರೋ ಆ ಮಾರ್ಗದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕಂದ್ರೆ ಬೋಧನೆಯನ್ನು ಚೆನ್ನಾಗಿ ಕೇಳಬೇಕು. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ, ಕಿವಿಯುಳ್ಳವನು ಏನು ಮಾಡಬೇಕು? ಮುಚ್ಕೊಳ್ಳಿ ಅಂತಿದೆಯಾ? ಇಲ್ಲ. ಕಿವಿಯುಳ್ಳವನು ಮುಚ್ಕೊಳ್ಳಿ? ಇಲ್ಲ. ಕಿವಿಯುಳ್ಳವನು ಕೇಳಲಿ. ಕೇಳಿದ್ರೆ ಏನಾಗ್ತದೆ? ಕೇಳೋದ್ರಿಂದ ಏನಾಗ್ತದೆ? ಕೇಳೋದ್ರಿಂದ ನೀವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಗೊತ್ತಾಗ್ತದೆ. ಹೌದು. ನಾನು ಕೇಳೋದೇ ಇಲ್ಲ ಅಂದರೆ ನಾವು ಕಿವಿ ಮುಚ್ಕೊಳ್ಳುವಂಥ ಕೆಲಸ ಮಾಡಬಾರ್ದು. ದೇವರು ಅದನ್ನೇ ಹೇಳ್ತಾರೆ, ಕಿವಿಯುಳ್ಳವನು ಕೇಳಲಿ. ಅಯ್ಯೋ, ಏನೋ ಪಾಸ್ಟು ವಾರಕ್ಕೊಂದ್ಸರಿ ಹಿಂಗೆ ಹೇಳ್ತಾನೆ ಇರ್ತಾರೆ, ಬಿಡ್ರೋ ಹೊತ್ತಿಗೆ ಅಲ್ಲ. ಹಲ್ಲೆಲೂಯಾ. ಕೇಳೋದ್ರಿಂದ ಏನಾಗ್ತದೆ? ತಿಳುವಳಿಕೆ ಬರ್ತದೆ, ಜ್ಞಾನ ಬರ್ತದೆ. ಹಲ್ಲೆಲೂಯಾ. ನಾವು ಯಾರಂತ ಗೊತ್ತಾಗ್ತದೆ. ದೇವರು ತನ್ನ ಮಕ್ಕಳಿಗೆ ಮೊದಲು
ನೀವು ಯಾರಂತ ತಿಳಿಸ್ತಾರೆ. ದೇವರಲ್ಲಿ ಹೇಳ್ತಾರೆ ನೋಡಿ, ಅಲ್ಲಿ ಆದಿಕಾಂಡ ಇನ್ನೊಂದ್ಸರಿ ಓದಿ, ಮತ್ತೆ ಓದಿ ಅಲ್ಲಿ. ಹಾಂ ಹಾಂ ಸ್ತೋತ್ರ. ಹಾಂ, ಹಲ್ಲೆಲೂಯಾ. ವಾಕ್ಯ ಏನು ಹೇಳ್ತೈತೆ? ಅಬ್ರಾಮನು 99 ವರ್ಷದನಾದಾಗ ಯೆಹೋವನವನಿಗೆ ದರ್ಶನ ಕೊಟ್ಟು, ನನ್ನ ಸರ್ವಶಕ್ತನಾದ ದೇವರು ನನಗೆ ನಡುಕೊಂಡು ದೋಷವಿಲ್ಲದವನಾಗಿರು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನೋಡಿ, ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇವರು ನಾವು ಯಾರು ಎಂಬುದಾಗಿ ತಿಳಿಸುವಂಥ ಕೆಲಸ ಮಾಡ್ತಾರೆ. ನಾವು ದೇವರಿಗೆ ಏನಾಗಿದ್ದೀವಿ? ಮಕ್ಕಳಾಗಿದ್ದೀವಿ. ನಾವು ದೇವರಿಗೆ ಏನಾಗಿದ್ದೀವಿ? ಮಕ್ಕಳಾಗಿದ್ದೀವಿ. ಮಕ್ಕಳು ಹೆಂಗಿರ್ಬೇಕಂತ ತಂದೆ ಆಸೆ ಪಡೋದು ಏನದು ಸಹಜ ಅಂತಲ್ಲ. ಅದು ತಂದೆ ಮಕ್ಕಳು ಹೀಗೆ ಇರಬೇಕಂತ ತಂದೆ ಏನು ಆಸೆ ಪಡ್ತಾರೆ ಅದು ಅವರೊಂದು ವಿಷನು, ಅಂದರೆ ಅವರ ದರ್ಶನ. ನನ್ನ ಮಕ್ಕಳು ಹೀಗೆ ಇರಬೇಕಂತ ದೇವರ ಚಿತ್ತ. ಹಲ್ಲೆಲೂಯಾ. ಹೀಗೆ ಇರಬೇಕಂತ. ಯಾಕಂದ್ರೆ ಹಂಗಿದ್ದಾಗ ಏನಾಗ್ತದೆ, ನಮ್ಮ ಲೈಫ್ ಎಲ್ಲೂ, ನಾನು ಮೊದಲೇ ಹೇಳಿದೆ, ಎಲ್ಲೂ ನಾವೇನಾಗೋದಿಲ್ಲ, ಎಡೋದಿಲ್ಲ. ಯಾಕೆ? ವಾಕ್ಯದ ಪ್ರಕಾರ ಹೋಗ್ತಾ ಇರ್ತದೆ ನಮ್ಮ ಜೀವಿತ. ಅದಕ್ಕೆ ದಾವೀದನಲ್ಲಿ ಹೇಳೋದು, ನನ್ನನ್ನು ನಡೆಸುತ್ತಾ. ಹಲ್ಲೆಲೂಯಾ. ಅಂದರೆ ನಮಗೆ ದೇವರ ಆತ್ಮನೇ ನಡೆಸಲ್ಪಡಬೇಕು. ದೇವರ ಆತ್ಮ ನಡೆಸಲ್ಪಡಬೇಕಂದ್ರೆ ವಾಕ್ಯದಲ್ಲಿ ಜೀವ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ವಾಕ್ಯದಲ್ಲಿ ಏನಿದೆ? ಜೀವ ಐತೆ. ಇದು ಯಾರಿಗೋ ಅವ್ರಿಗೆ ಹೇಳಿರೋದೇನೋ ಇವ್ರಿಗೆ ಹೇಳಿದೇನೋ ಅಲ್ಲ. ಇದು ದೇವರಾತ್ಮನ ಎಲ್ಲರಿಗೂ ಹೇಳುವಂಥದ್ದು, ಸಭೆಯ ಮಕ್ಕಳಿಗೆ ಎಲ್ಲರಿಗೂ ಹೇಳುವಂಥದ್ದು. ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸ್ಕೊಂಡಿದ್ದೀವೋ ಎಲ್ಲರೂ ಕೂಡ ಪಾಲಿಸಬೇಕಾಗಿರುವಂಥ ವಿಷಯ. ನಾವು ಒಳ್ಳೆ ನಡತೆ ಉಳ್ಳವರ ಆಗಿರ್ಬೇಕಂತ ದೇವರ ಆಸೆ ಪಡ್ತಾರೆ. ಹಲ್ಲೆಲೂಯಾ. ನೀವು ಇನ್ನೊಂದು ಸರಿ ಓದಿ ತೀತನ ಬರೆದ ಸುವಾರ್ತೆಯಲ್ಲಿ, ತೀತನ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಅದನ್ನು ವಾಕ್ಯ ಮತ್ತೆ ಒಂದು ಸರಿ ಓದಿ. ವೃದ್ಧರು, ಪ್ರಾಯಸ್ಥರು, ಸ್ತ್ರೀ ಪುರುಷರು ಎಲ್ಲರೂ ಸುನಡತೆ ಉಳ್ಳವರಾಗಬೇಕೆಂಬುದೇ ಕ್ರೈಸ್ತ ಸದ್ಧರ್ಮದ ಬೋಧನೆ. ಹಲ್ಲೆಲೂಯಾ. ಹಾಗಿದ್ರೆ ಆ ಬೋಧನೆ ಏನು? ಈಗ ನಾವು ತಿಳ್ಕೊಳ್ಳೋಣ. ಓದಿ, ವಾಕ್ಯ ಓದಿ. ಹಾಂ, ಉಪದೇಶ ಮಾಡು. ಓಕೆ, ಒಂದು ನಿಮಿಷ. ನೀನಾದರೂ ಯಾರಿಗೆ ಹೇಳ್ತಾ ಇರೋದು ಇದು? ಇಲ್ಲಿ ತೀತನಿಗೆ ಹೇಳ್ತಾ ಇರೋದು. ತೀತ ಯಾರು? ಅವನು ಪ್ರೀಚರ್, ಉಪದೇಶಕ, ಅಂದರೆ ಬೋಧಕ. ಯಾರಿಗೆ ಹೇಳ್ತಾ ಇದ್ದಾರೆ? ಸಭೆಯ ಮಕ್ಕಳಿಗೆ ನೀನು ಹಿಂಗೆ ಹೇಳಬೇಕು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ, ನೀನಾದರೂ ಸ್ವಸ್ಥ ಬೋಧನೆ ಅನುಗುಣವಾಗಿ ಉಪದೇಶ ಮಾಡು. ಸ್ವಸ್ಥ ಬೋಧನೆ ಯಾವುದನ್ನ ಹೇಳ್ಬೇಕಾದ್ರೆ ಕರೆಕ್ಟಾಗಿ ಹೇಳುವಂತ. ಹಲ್ಲೆಲೂಯಾ. ಅರ್ಥ ಆಗ್ತೈತಲ್ಲ? ಯಾವುದನ್ನ ಏನು ಹೇಳಬೇಕಾಗಿದೆಯೋ ಅದನ್ನೇನು ಮಾಡು? ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು. ಹೇಗೆಂದರೆ, ಮುಂದೆ ಓದಿ. ವೃದ್ಧರು, ಮದ್ದಾಸಕ್ತಿ ಇಲ್ಲದವರು, ಗೌರವವುಳ್ಳವರು, ಜಿತೇಂದ್ರಿಯರು, ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳು ಸ್ವಸ್ಥರು ಆಗಿರಬೇಕೆಂದು ಬೋಧಿಸು. ಹಲ್ಲೆಲೂಯಾ. ಮೊದಲೇನು ವಾಕ್ಯ ಹೇಳ್ತದೆ? ಉಪದೇಶ ಮಾಡು ಅಂತ ಹೇಳ್ತದೆ. ನಂತರದಲ್ಲಿ ಹೇಳ್ತದೆ ಬೋಧಿಸು ಅಂತ ಹೇಳ್ತದೆ. ಹಲ್ಲೆಲೂಯಾ. ಹಿಂಗೇ ಹೋಗಿ ಅಂತ ಹೇಳು. ನಂತರ ಏನು ಮಾಡು? ಅಲ್ಲಿ ಹೀಗೇ ಇರಬೇಕಂತ ಹೇಳು. ಅರ್ಥ ಆಯ್ತದಲ್ಲ? ವಾಕ್ಯ ಹೇಳಿದ ಅರ್ಥ ಆಯ್ತಾಯ್ತಾ? ಹಲ್ಲೆಲೂಯಾ. ಹೀಗೆ ಹೋಗ್ಬೇಕಂತ ಏನು ಮಾಡು? ಮಾರ್ಗ ತೋರಿಸು. ಹೀಗೆ ಇರಬೇಕಂತ ಏನು ಮಾಡು? ಉಪದೇಶ ಮಾಡು. ಹಲ್ಲೆಲೂಯಾ. ಮುಂದೆ ಓದೋಣ. ಹಾಗೆ ವೃದ್ಧ ಸ್ತ್ರೀಯರು, ಹಾಂ, ಸ್ತೋತ್ರ. ನೋಡಿ, ದೇವಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. ಅಂದರೆ ದೇವರು ವಾಕ್ಯ ಹೇಳ್ತದೆ, ದೇವಭಕ್ತಿಯರಿಗೆ ಯೋಗ್ಯವಾದ ನಡತೆ ಅಂದರೆ ನಾವು ಎಲ್ಲಿ ನಮ್ಮ ನಡತೆಗಳು ಸರಿಯಾಗಬೇಕಾಗಿದೆ ಅಂತ ಹೇಳ್ತದೆ. ಹಲ್ಲೆಲೂಯಾ. ನಾವು ಹೇಗಿರಬೇಕಂತ ದೇವರ ವಾಕ್ಯ ಏನು ಮಾಡ್ತದೆ? ಬೋಧಿಸ್ತದೆ. ಹಲ್ಲೆಲೂಯಾ. ಬೋಧನೆ ಮಾಡಂತ ಹೇಳ್ತಾನೆ. ಭಕ್ತಿಯರಿಗೆ ಯೋಗ್ಯವಾದ ನಡತೆ ಅಂದರೆ ನಮ್ಮ ಭಕ್ತಿ ಇದೆ. ನಮಗೇನಿದೆ? ದೇವರ ಮೇಲೆ ಭಕ್ತಿ ಇದೆ. ನಾವು ದೇವರ ಮಕ್ಕಳು ಏನು ಮಾಡಿದ್ದೀವಿ? ಭಕ್ತಿ ಇಟ್ಕೊಂಡಿದ್ದೀವಿ. ಆ ಭಕ್ತಿ ಜೊತೆಗೆ ಏನು ಕೂಡಿಸ್ಬೇಕು? ನೀವು ಒಳ್ಳೆ ನಡತೆಯನ್ನು ಕೂಡಿಸ್ಬೇಕು. ಹಲ್ಲೆಲೂಯಾ. ಏನು ಮಾಡಬೇಕು? ಒಳ್ಳೆ ನಡತೆಯನ್ನು ಕೂಡಿಸ್ಬೇಕು. ನಮಗೆ ನಂಬಿಕೆ ಇದೆ. ನಮಗೆ ಇಲ್ಲಿ ನಂಬಿಕೆ ಇರೋದಕ್ಕೆ ನಾವು ಆಲಯಕ್ಕೆ ಬಂದಿದ್ದೀವಿ. ನಂಬಿಕೆ ಇಲ್ಲದೇ ಬಂದಿದ್ದೀವಾ? ಇಲ್ಲ. ಹಲ್ಲೆಲೂಯಾ. ನಮಗೆ ನಂಬಿಕೆ ಇದೆ. ನಂಬಿಕೆ ಜೊತೆಗೆ ಏನಾಗಿರಬೇಕು? ನಮ್ಮ ನಂಬಿಗಸ್ತರಾಗಿ ಕೂಡ ಇರಬೇಕಾಗ್ತದೆ. ಹಲ್ಲೆಲೂಯಾ.
ನೀವು ಯಾವಾಗ ನಂಬಿಗಸ್ತರಾಗೋದಕ್ಕೆ ಸಾಧ್ಯ ಅಂದರೆ ಬೋಧನೆನೇ ಕೇಳೋದು ಮಾತ್ರ ಅಲ್ಲ, ಬೋಧನೆ ಕೇಳಿ ಅದನ್ನು ನಮ್ಮದಾಗಿಸ್ಕೊಂಡು ಉಪದೇಶದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ತೀವಿ ನೋಡು, ಅಲ್ಲಿ ನಿಮ್ಮ ನಂಬಿಗಸ್ತಿಯನ್ನು ತೋರಿಸ್ತದೆ. ಹಲ್ಲೆಲೂಯಾ. ನೀವು ನಂಬಿಕೆಯಲ್ಲಿ ಬಂದಿದ್ದೀರಾ, ಭಕ್ತಿಯಿಂದ ಬಂದಿದ್ದೀರಾ, ನಂಬಿಕೆಯಿಂದಲೂ ಬಂದಿದ್ದೀರಾ. ಆದರೆ ನಮಗೆ ಭಕ್ತಿ ಹೇಗಿದೆಯೋ, ನಮಗೆ ನಂಬಿಕೆ ಹೇಗಿದೆಯೋ ಹಾಗೆ ನಾವು ನಂಬಿಗಸ್ತರಾಗಿರೋದು ಕೂಡ ಏನಾಗಿದೆ, ಮುಖ್ಯ ಆಗೈತೆ. ಹಲ್ಲೆಲೂಯಾ. ನಿಮ್ಮ ನಂಬಿಗಸ್ತನ ಯಾವುದ್ರಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ? ಬೋಧನೆಯನ್ನು ಕೇಳಿ ನಿಮ್ಮದಾಗಿಸ್ಕೊಂಡು ಉಪದೇಶದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳೋದಲ್ಲ. ಹೌದು, ದೇವರು ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ನಾನು ಇದು ಹಿಂಗಿರ್ಬೇಕು, ನಾನು ಈ ಥರ ಇರಬೇಕಿನ್ನ, ನಾನು ನಿನ್ನ ಜೀವಿತ ಈ ಥರ ಏನಾಗಬೇಕು, ಮಾರ್ಪಡಬೇಕು. ಹಲ್ಲೆಲೂಯಾ. ದೇವ್ರು ಏನು ಹೇಳ್ತಾ ಇದ್ದಾರೋ ಅದನ್ನು ನಾನೇನು ಮಾಡಬೇಕು, ಕೈಗೊಂಡು ನಡಿಬೇಕಂತ ಯಾವತ್ತು ನಿಂತ್ಕೋತಿರೋ ಅಲ್ಲೇನಾಗಿರ್ತೀರ ಅಂದರೆ ನೀವು ನಂಬಿಗಸ್ತಿಕೆನ ತೋರಿಸ್ಬೋದು. ಇಲ್ಲಾಂದರೆ ನಾವು ನಂಬಿಗಸ್ತನ ಹೆಂಗೆ ತೋರಿಸ್ತೀರಾ? ಬರೀ ನಂಬಿಕೆ ಮಾತ್ರ ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ. ನಂಬಿಕೆ ಇದೆ ಅಂದರೆ ಪಾಸ್ಟರ್ ನನಗೆ ನಂಬಿಕೆ ಇದೆ, ನಾನು ಆಲಯ ಕರೆಕ್ಟಾಗಿ ಬರ್ತಾ ಇದ್ದೀನಿ, ವಾಕ್ಯ ಕರೆಕ್ಟಾಗಿ ಓದ್ತಾ ಇದ್ದೀನಿ, ಪ್ರಾರ್ಥನೆ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಅದರಲ್ಲಿ ನಿಮ್ಮ ನಂಬಿಕೆ ತೋರಿಸ್ತದೆ. ನಂಬಿಗಸ್ತಿಕೆ ನಿಮ್ಮ ಗುಣಗಳಲ್ಲಿ ತೋರಿಸ್ಬೋದು. ನಿಮ್ಮ ನಂಬಿಕೆಯಲ್ಲಿ ತೋರಿಸೋದು ನಿಮ್ಮ ಗುಣ, ನಿಮ್ಮ ನಡತೆ, ಇದರಲ್ಲಿ ನಿಮ್ಮ ನಂಬಿಗಸ್ತಿಕೆನ ತೋರಿಸೋದಕ್ಕೆ ಸಾಧ್ಯ ಆಗೋದು. ಹಲ್ಲೆಲೂಯಾ. ಇವತ್ತು ನಾನು ಮೊದಲೇ ಹೇಳಿದೆ, ತಂದೆಗೆ ಮಕ್ಕಳು ನಂಬಿಗಸ್ತರಾಗಿಲ್ಲ. ಬೋಧನೆ ಎಲ್ಲರೂ ಕೇಳ್ತಾರೆ. ಹಲ್ಲೆಲೂಯಾ. ಬೋಧನೆಯನ್ನು ಎಲ್ಲರೂ ಕೇಳ್ತಾರೆ, ಹಿಂಗಿರಪ್ಪ, ಆಯ್ತು ಇರ್ತೀನಿ. ಉಪದೇಶವನ್ನು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದರೆ ಬೋಧನೆ ಕೇಳ್ತೀವಿ ಅಷ್ಟೇ ನಾವು. ಈಗ ತಂದೆ ಏನಾದರೂ ಮಕ್ಕಳಿಗೆ ಹೇಳುವಾಗ ಅದನ್ನು ಕೇಳ್ತಾರೆ, ತಂದೆ ಹಿಂಗಿರಬೇಕು, ಈ ಥರ ಮಕ್ಕಳು ಇರಬೇಕಂದಾಗ ಸುಮ್ಮನೆ ಕೇಳ್ತಾರೆ ಅಷ್ಟೇ. ಯಾಕೆ ಅವರ ಲೈಫಲ್ಲಿ ಕೆಲವು ಬಾರಿ ನಾನು ಮೊದಲೇ ಹೇಳೋ ನಷ್ಟಗಳನ್ನು ಅನುಭವಿಸಿ ಸಾಧ್ಯ ಆಗ್ತದೆ ಅಂದರೆ ಅವ್ರ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ಸಂತೋಷವನ್ನು ಅನುಭವಿಸೋದಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂದರೆ ನಾವು ಬೋಧನೆ ಕೇಳ್ತೀವಿ, ಉಪದೇಶದಲ್ಲಿ ನಾವೇನು ಮಾಡ್ತಿಲ್ಲ, ನೆಲೆಗೊಂಡಿರೋದ ಕಾರಣ ಇನ್ನೂ ಅಸಮಾಧಾನ, ಇನ್ನೂ ಕೊರತೆ, ಇನ್ನೂ ಇಕ್ಕಟ್ಟು, ಇಂಥ ಪರಿಸ್ಥಿತಿಗಳ ಮಧ್ಯೆ ಹಾದೋಗಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಲ್ಲೆಲೂಯಾ. ಅದರಿಂದ ನಾವು ಹೇಗೆ ಭಕ್ತಿ ಇದೆಯೋ, ಹೇಗೆ ನಮಗೆ ನಂಬಿಕೆ ಇದೆಯೋ ಅದ್ರ ಜೊತೆಗೆ ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಏನಾಗಿರಬೇಕು? ನಾವು ನಂಬಿಗಸ್ತರಾಗಿರಬೇಕು. ಓಕೆ, ನಾವು ಮುಂದೆ ಹೋಗೋಣ. ದೇವ ಭಕ್ತಿಯರಿಗೆ ಯೋಗ್ಯವಾದ ನಡತೆ ಉಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ನೀನೇನು ಮಾಡು, ಬೋಧಿಸು. ಅಂದರೆ ನೀನೇನೇನೆಲ್ಲ ದೇವರ ಮಕ್ಕಳಿಗೆ ವಾಕ್ಯದಲ್ಲಿ ಏನೇನೆಲ್ಲ ಬೋಧಿಸು ಅಂತಿದೆಯೋ ಅದನ್ನು ನೀನೇನು ಮಾಡು, ಬೋಧಿಸು. ಆ ಬೋಧಿಸೋದ್ರಿಂದ ಏನಾಗ್ತದೆ, ಅವರು ವಾಕ್ಯಕ್ಕೆ ಇಂಪ್ರೆಸ್ ಆಗ್ತಾರೆ. ಈ ಬೋಧನೆ ಏನು ಮಾಡ್ತದೆ ಅಂದರೆ ನೀವು ಅದ್ರಲ್ಲಿ ಇಂಪ್ರೆಸ್ ಆಗ್ತೀರಾ. ಹೌದು, ಇದೇ ಮಾರ್ಗದಲ್ಲಿ ಹೋಗ್ಬೇಕಂತ ನಿಮ್ಮನ್ನು ಏನು ಮಾಡ್ತದೆ, ಪ್ರೋತ್ಸಾಹ ಪಡಿಸ್ತದೆ. ಯಾವುದು? ಈ ಬೋಧನೆ ಬಂದು. ಅದಕ್ಕೆ ಅವನು ಹೇಳ್ತಾನೆ, ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ನೀನು ಬೋಧಿಸು. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆ ಆಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವರು, ದಮೆಯುಳ್ಳವರು, ಪತಿವ್ರತರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. ಈ ವಾಕ್ಯ ನೋಡ್ಕೊಳ್ಳಿ ಚೆನ್ನಾಗಿ. ಹಲ್ಲೆಲೂಯಾ. ಬುದ್ಧಿ ಕಲಿಸುವ ಹಾಗೆ. ನಮಗೆ ಬೋಧನೆ ಬಂದ ತಕ್ಷಣ ನಮಗೇನು ಬರಬೇಕು? ಬುದ್ಧಿ ಬರಬೇಕು. ಹೌದು, ನಾನು ಈ ಥರ ವಾಕ್ಯ ಹೇಳ್ತಾ ಇದ್ದೆ, ನಾನು ಇದರಲ್ಲಿ ಸರಿಪಡಿಸ್ಕೋಬೇಕು. ಯಾಕೆಂದರೆ ನಾನು ಈ ಬೋಧನೆ ಕೇಳೋದ್ರಿಂದ ನಾನು ಉಪದೇಶ ಸ್ಥಿರವಾಗಿ ನಿಂತ್ಕೊಂಡ್ರೆ ಏನು ಅನುಭವಿಸ್ಬೋದು? ನಾನು ದೇವರ ಆಶೀರ್ವಾದನ ಅನುಭವಿಸ್ಬೋದು ಸಂಪೂರ್ಣವಾಗಿ. ಹಲ್ಲೆಲೂಯಾ. ಯಾವುದೇ ಕುಟುಂಬದಲ್ಲಿ ಕಲಹಗಳಿಲ್ಲದೆ, ಸಮಾಧಾನ ಇಲ್ಲದೆ ಜೀವಿಸ್ಬೋದು. ಹಲ್ಲೆಲೂಯಾ. ಇವತ್ತು ಅನೇಕ ಮಕ್ಕಳನ್ನು ಮೊದಲೇ ಹೇಳಿದೆ, ನಾವು ಬೋಧನೆ ಕೇಳ್ತಾ ಇದ್ದೀವಿ, ಅದನ್ನೇನು ಮಾಡ್ತಾ ಇದ್ದೀವಿ, ಬೋಧನೆಯನ್ನು ಕೇಳಿ ಅಲ್ಲೇ ಬಿಡ್ತಾ ಇದ್ದೀವಿ. ಆ ಬಿಟ್ಟಿರೋ ಕಾರಣ ಉಪದೇಶದಲ್ಲಿ ನೆಲೆಗೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಅಬ್ರಹಾಮನಿಗೆ ದೇವರು ಬಂದು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಅಬ್ರಹಾಮನಿಗೆ ಮಾತು ಕೊಡ್ತಾರೆ, ನಾನು ನಿನ್ನ ಜೊತೆ ಇರ್ತಾ ಇದ್ದೀನಿ, ನೀನು ದೋಷವಿಲ್ಲದೇ ಇರೋದಾದರೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ನಿನ್ನ ಜೊತೆ ಇದ್ದಿರ್ತೀನಿ, ನಾನು ನಿನ್ನ ಜೊತೆಯಲ್ಲಿರ್ತೀನಿ ಅಂತ ಹೇಳ್ತಾರೆ. ಹೌದಲ್ವಾ? ಅದರಿಂದ ಪ್ರೀತಿ ದೇವ್ರ ಮಕ್ಕಳೇ, ನಮಗೇನು ಮಾಡಬೇಕಾಗಿದೆ, ನಾವು ಬೋಧನೆ ಕೇಳುವುದು ಮಾತ್ರ ಅಲ್ಲದೆ ಉಪದೇಶದಲ್ಲಿ ಹೋಗಿ ನಾವೇನು ಮಾಡಬೇಕು, ನೆಲೆಗೊಳ್ಬೇಕಾಗಿದೆ, ಸ್ಥಿರವಾಗಿ ನಿಂತ್ಕೊಳ್ಬೇಕಾಗೈತೆ. ಹಲ್ಲೆಲೂಯಾ. ಓಕೆ, ನಾವು ಇನ್ನೇ ಮುಂದೆ ಹೋಗೋಣ. 2ನೇ ಅಧ್ಯಾಯದಲ್ಲಿ 10ನೇ ವಚನದಿಂದ 12 ವಚನ ಓದ್ರಿ. ನಮ್ಮ ರಕ್ಷಕನಾದ ಅಂತಿದೆಯಲ್ಲ, ಅಲ್ಲಿಂದ ಓದಿ. ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲ ವಿಷಯಗಳಲ್ಲಿ
ಅಲಂಕಾರವಾಗಿರಬೇಕೆಂದು ಬೋಧಿಸು. ಸಾಕು, ಮುಂದೆ ಓದೋಣ ನೋಡಿ. ನಮ್ಮ ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅದೇ ಅಧ್ಯಾಯದಲ್ಲಿ 10ನೇ ವಚನ. ಹಲ್ಲೆಲೂಯಾ. ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ. ಯಾರ ಉಪದೇಶಕ್ಕೆ? ಅಲ್ಲಿ ಬಂದು ಅಬ್ರಾಹ್ಮನ ಹತ್ರ ಯಾರು ಬಂದು ಉಪದೇಶ ಮಾಡಿದ್ರು? ಮನುಷ್ಯ ಹೋಗಿದ್ನ? ಯಾರು ಹೋಗಿದ್ರು? ಅಬ್ರಾಹ್ಮನ ಹತ್ರ ಯಾರು ಉಪದೇಶ ಮಾಡಿದ್ದು? ದೇವರೇ ಉಪದೇಶ ಮಾಡಿದ್ರು. ನೀನು ನನಗೆ ನಡ್ಕೊಂಡು ಏನು ಮಾಡು? ದೋಷವಿಲ್ಲದವನಾಗಿರು. ಇಲ್ಲಿ ಅಪೊಸ್ತಲನಾದ ಪೌಲನು ತೀತನ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರೆ, ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲ ವಿಷಯಗಳಲ್ಲಿ, ಅಂದರೆ ದೇವರು ಏನೇನೆಲ್ಲ ಹೇಳ್ತಾರೋ ಅದೆಲ್ಲ ನನಗೇನಾಗಿದೆ? ಒಳ್ಳೆಯದೇ ಆಗಿದೆ. ಹೇಳಿ ಹೇಳಿ, ದೇವರು ಹೇಳೋದೆಲ್ಲ ನನಗೆ ಒಳ್ಳೆಯದೇ. ಹೇಳಿ, ದೇವರು ಹೇಳೋದೆಲ್ಲ ಒಳ್ಳೆಯದೇ. ದೇವರು ಕೆಟ್ಟದ್ದಕ್ಕೇನು ಕಾರಣ ಅಲ್ಲ ಅಂತ ಹೇಳ್ತದೆ. ಹೇಳಿ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಯಾವುದು ಕಾರಣ ಅಲ್ಲ, ಗಲಿಬಿಲಿಗೆ ಕಾರಣ ಅಲ್ಲ. ದೇವರು ಕೆಟ್ಟದ್ದಕ್ಕೆ ಕಾರಣ ಅಲ್ಲ, ದೇವರು ಸಮಾಧಾನಕ್ಕೆ ಕಾರಣನು. ಹೇಳಿ, ದೇವರು ಸಮಾಧಾನಕ್ಕೆ ಕಾರಣ. ದೇವರ ವಾಕ್ಯ ನನಗೆ ಸಮಾಧಾನ ಕೊಡುತ್ತದೆ. ದೇವರ ವಾಕ್ಯ ನನಗೆ ಹಿತವನ್ನುಂಟು ಮಾಡುತ್ತದೆ. ದೇವರ ವಾಕ್ಯ ಆತನ ದರ್ಶನಕ್ಕೆ ತಕ್ಕಂತೆ ನನ್ನನ್ನು ಅಭಿವೃದ್ಧಿಪಡಿಸುತ್ತದೆ.